ಬಟ್ ನನಗೆ ಒಂದು ಗ್ಲುಕೋಮಾ ಪೇಷಂಟ್ ಅಂತ ನನಗೆ ಮಂಗಳೂರು ಬಂದ ಮೇಲೆ ನನಗೆ ತಿಳಿತೀನಿ. ನಾನು ಕೆಲಸ ಮಾಡಲಿಕ್ಕೆ ನನ್ನ ಕಣ್ಣುಗಳು ಇಲ್ಲದೇ ಇರುವುದು ನನಗೆ ಸಹಕಾರಿಯಾಗಿದೆ. ನಾವು ಬ್ಲೈಂಡ್ಸ್ ಅಥವಾ ಯಾವುದೇ ಹ್ಯಾಂಡಿಕ್ಯಾಪ್ಸ್ಗೆ ಯಾರಿಗೂ ಕೂಡ ಅನುಕಂಪ ಕೊಡಬೇಡಿ, ಅವಕಾಶ ಮಾತ್ರ ಕೊಡಿ. ನಿಮ್ಮ ಪ್ರಾಡಕ್ಟ್ ಡಿಸೈನ್ಸ್ ನೀವು ಹೇಗೆ ಯೋಚಿಸ್ತೀರಾ ಸರ್? ಪ್ರಾಡಕ್ಟ್ ಡಿಸೈನ್ಸ್ ಅಂದರೆ ಒಬ್ಬರ ಸಮಸ್ಯೆ ನಮ್ಮ ಪ್ರಾಡಕ್ಟ್. ಇನ್ನು ನೆಕ್ಸ್ಟ್ 5 years or 10 years ನೀವು ಎಲ್ಲೆಲ್ಲಿ ಇನ್ನೂ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ನಿಮಗೆ ಇಚ್ಛೆ ಇದೆ? ಯಾವುದೇ ನಾವು ಪ್ರಾಜೆಕ್ಟ್ ಮಾಡಿಕೊಂಡು ಈ ಕೆಲಸವನ್ನು ಅಥವಾ ಈ ಉದ್ಯಮವನ್ನು ನಡೆಸ್ತಾ ಇಲ್ಲ. ಕಾಲಕ್ಕೆ ತಕ್ಕಂತೆ ಬದಲಾವಣೆ. ಸೊಸೈಟಿಯನ್ನು ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಚೇಂಜ್ ಆಗಬೇಕೇ ಹೊರತು ಸೊಸೈಟಿ ಚೇಂಜ್ ಆಗೋದಿಲ್ಲ. ಸೊಸೈಟಿಗೆ ಏನು ಬೇಕು ಅದು ನಾವು ಮಾಡಬೇಕು ಅಷ್ಟೇ. ವೆಲ್ಕಮಿಂಗ್ ಯು ಆಲ್ ಟು ದ ಪೋಸ್ಟರ್ ಶೋ. ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಮಿಸ್ಟರ್ ಕೇಶವ್ ಅವರು. ಆ್ಯಂಡ್ ಅವರು ಹೇಳ್ತಾ ಇದ್ದಾರೆ ಅವರ ಲೈಫ್ ಇನ್ಸ್ಪಿರೇಷನ್ ಆ್ಯಂಡ್ ಜರ್ನಿ, ಹೌ ಅವರು SRK ಲ್ಯಾಡರ್ಸ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ. ಬನ್ನಿ ಅವರಿಂದ ತಿಳ್ಕೊಂಡ ಹೇಗೆ SRK ಲ್ಯಾಡರ್ಸ್ ಇದು ಜರ್ನಿ ಸ್ಟಾರ್ಟ್ ಆಗಿದೆ. ವೆಲ್ಕಮಿಂಗ್ ಸರ್, ಹೇಗಿದ್ದೀರಾ ನೀವು? ನಮಸ್ತೆ. ನಮಸ್ತೆ ಮೇಡಮ್. ಎಸ್ ಸರ್, ಫಸ್ಟ್ ಸೂಪರ್. ನಿಮ್ಮ ಬಗ್ಗೆ ಸ್ವಲ್ಪ ತಿಳಿಸಿ ನಮ್ಮ ಆಡಿಯನ್ಸಿಗೆ. ನಾನು ಒಬ್ಬ ಬಡ ಕುಟುಂಬದಲ್ಲಿ ಜನಿಸಿ ಯಾವುದೇ ಒಂದು ಮೂಲಭೂತ ಸೌಕರ್ಯಗಳಿಲ್ಲದ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಬೆಳೆದು ಕಳಿತು ಪಟ್ಟಣ ಪ್ರದೇಶಕ್ಕೆ ಬಂದವನು. ನನ್ನ ಪ್ರಾಥಮಿಕ ಹಾಗೂ ಹೈಸ್ಕೂಲ್ ವಿದ್ಯಾಭ್ಯಾಸವು ಒಂದು ಗ್ರಾಮೀಣ ಶಾಲೆ, ಒಂದು ಕನ್ನಡ ಮಾಧ್ಯಮ ಪ್ರೌಢಶಾಲೆಯಲ್ಲಿ ನಡೆಯಿತು. ನಂತರ PU ಒಂದು ಎಜುಕೇಷನ್ ಮಾಡಿದೆ. ಆಮೇಲೆ ಮಂಗಳೂರು ಸಿಟಿಗೆ ಬಂದೆ. ಅಲ್ಲಿ ITIನಲ್ಲಿ ಸೇರಿಕೊಂಡೆ ಮಾತ್ರ. ಬಟ್ ನನಗೆ ಒಂದು ಗ್ಲುಕೋಮಾ ಪೇಷಂಟ್ ಅಂತ ನನಗೆ ಮಂಗಳೂರು ಬಂದ ಮೇಲೆ ನನಗೆ ತಿಳಿತು. 50% ನನ್ನ ಕಣ್ಣುಗಳು ಆವಾಗಲೇ ಕೈ ಕೊಟ್ಟಿತ್ತು. ಅಲ್ಲಿ ಕೂಡ ನನಗೆ ಎಕ್ಸಾಮನ್ನು ಬರೀಲಿಕ್ಕೆ ಆಗಲಿಲ್ಲ. ಮುಂದಕ್ಕೆ ನನ್ನ ಜೀವನೋಪಾಯಕ್ಕಾಗಿ ನಾನು ಉದ್ಯೋಗವನ್ನು ಅರಸಬೇಕಾಯಿತು. ಆ ಉದ್ಯೋಗ ಮಾಡಿಕೊಂಡು ನಾನೊಂದು ಲ್ಯಾಡರ್ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಸ್ಕೊಂಡೆ. ಅಂದರೆ ಆವಾಗಿನ ನನ್ನ ಅನ್ನದಾತರು ವಿನೋ ಲ್ಯಾಡರ್ಸ್ನ ಮಾಲೀಕರಾದ ವಿನೋದ್ M. ಶಿರ್ಲೇಕರ್ ಅವ್ರು ನನಗೆ ಉದ್ಯೋಗವನ್ನು ಕೊಟ್ಟರು. ಅಲ್ಲಿ 3-4 ವರ್ಷಗಳ ಕಾಲ ದುಡಿದ ನಂತರ ನಾನು ನಮ್ಮ ಊರು ಪುತ್ತೂರು ತಾಲೂಕು. ಈ ಪುತ್ತೂರಿಗೆ ನನ್ನ ತಾಯಿ ಮನೆ ಸೋದರ ಮಾವನ ಮನೆಗೆ ನಾನು ಬಂದು ಅಲ್ಲಿ ಇದ್ಕೊಂಡು ನನ್ನ ಈ ಉದ್ಯಮವನ್ನು ತಳಮಟ್ಟದಿಂದ ಆರಂಭಿಸಿಕೊಂಡಿದ್ದೀನಿ. ರೈಟ್. ಆ್ಯಂಡ್ ನೀವು ಫಸ್ಟ್ ಜಾಬ್ ಮಾಡುವಾಗ ನಿಮಗೆ ಹೇಗೆ ಐಡಿಯಾ ಬಂತು ನಿಮ್ಮದೇ ಸ್ವಂತ SRK ಲ್ಯಾಡರ್ಸ್ ಕಂಪನಿ ಓಪನ್ ಮಾಡುವ ಬಗ್ಗೆ? ನೀವು ಹೇಗೆ ಯೋಚಿಸಿದ್ದೀರಾ SRK ಲ್ಯಾಡರ್ಸ್ ಅನ್ನು ಓಪನ್ ಮಾಡೋದು ನೀವು ಅಲ್ಲಿ ಕೆಲಸ ಮಾಡುವಾಗ? ನಾನು ಕೆಲಸಕ್ಕೆ ಸೇರಿಕೊಂಡದ್ದು ಈಗ ಹೇಳಿದಂತೆ ಒಂದು ಅನಿವಾರ್ಯ ಸಂದರ್ಭದಲ್ಲಿ. ಆದರೆ ಯಾವ ಉದ್ದೇಶಗಳು ಇರಲಿಲ್ಲ ನನ್ನಲ್ಲಿ ಆವಾಗ. ಆದರೆ ನನಗೆ ನಾನೊಬ್ಬ ಕೃಷಿ ಕುಟುಂಬದಿಂದ ಬಂದವನಾಗಿದ್ದರಿಂದ ಕೆಲವೊಂದು ಕೃಷಿಕರ ಸಂಪರ್ಕದಲ್ಲಿದ್ದೆ. ಸ್ವತಃ ನಮಗೊಂದು 3 ಎಕರೆ ಅಡಿಕೆ ತೋಟ ಇತ್ತು. ಅದರಲ್ಲಿ ನಾನು ಈ ಮರಗಳಿಗೆ ಬೋರ್ಡೋ ಸ್ಪ್ರೇ ಮಳೆಗಾಲದಲ್ಲಿ ಮಾಡಬೇಕಾದ ಅವಶ್ಯಕತೆ ಇದ್ದಾಗ ನನ್ನ ತಂದೆಯವರು ನನ್ನನ್ನು ಕೂಡ ಮರ ಏರಿಸ್ತಾ ಇದ್ರು. ಅವಾಗ ಈ ಮರ ಏರುವ ಮಳೆಗಾಲದಲ್ಲಿ ಮರ ಏರ್ಲಿಕ್ಕೆ ಏನು ಕಷ್ಟ ಇದೆ ಅಂತ ಹೇಳಿ ನನಗೆ ಆವಾಗ ತಿಳಿತಾ ಇತ್ತು. ಹಾಗೆ ನಾನು ಸುಳ್ಯದಲ್ಲಿ ದೊಡ್ಡ ತೋಟ ಬೆಟ್ಟ ಮರಿಯಪ್ಪ ಭಟ್ರು ಅಂತ ಇದ್ರು. ಅವರು ನನಗೆ ಮೂಲತಃ ನನ್ನ ಏನಿ ಮಾಡಲಿಕ್ಕೆ ಕಾರಣಕರ್ತರು. ಅವರು ಲೇಬರ್ ಸ್ಕ್ಯಾರ್ಸಿಟಿ ಅಂತ ಒಂದು 95 ನಂತರ ನಮ್ಮ ದೇಶದಲ್ಲೇ ಆಗಿರ್ಬೋದು ತುಂಬ ಲೇಬರ್ ಸ್ಕ್ಯಾರ್ಸಿಟಿ ಬಂತು, ನುರಿತ ಕೆಲಸಗಾರರ ಕೊರತೆ. ಆ ಸಮಯದಲ್ಲಿ ಅವರು ಮರ ಹತ್ತುವಂಥ ಲೇಬರ್ಸ್ ಸಿಗ್ತಾ ಇಲ್ಲ, ಬಿದಿರುಗಳು ಕಟ್ಟೆ ಹೊಡಿತಾ ಇದೆ, ಬಿದಿರುಗಳು ಬೇಕಾದಾಗೆ ಸಿಗ್ತಾ ಇಲ್ಲ. ಅದಕ್ಕೆ ಏನಾದರೂ ಪರ್ಯಾಯವಾಗಿ ಏನಾದರೂ ಮಾಡಲೇಬೇಕು ಅಂತ ಹೇಳಿ ಆವಾಗ ನನಗೆ ತಲೆ ತುಂಬ್ತಾ ಇದ್ರು. ಹಾಗಾಗಿ ಅವರ ಮಾತನ್ನು ಆದೇಶವಾಗಿ ತಗೊಂಡು ನಾನು ನನ್ನದೇ ಪ್ರಯತ್ನದಲ್ಲಿ ತೊಡಗಿಸಿಕೊಂಡು ಮರ ಏರುವಂತಹ ಒಂದು ಅಲ್ಯೂಮಿನಿಯಂ ಏಣಿಯ ರಚನೆಗೆ ಮುಂದಾದೆ. ಓಕೆ. ಆ್ಯಂಡ್ ಫಸ್ಟ್ ಪ್ರಾಡಕ್ಟ್ ನಿಮ್ಮದು ಯಾವುದಿತ್ತು ಸರ್ ನೀವು ಸ್ಟಾರ್ಟ್ ಮಾಡಿದಾಗ?
ಅಡಿಕೆ ಮರ ಹತ್ತಲಿಕ್ಕೆ ಉಪಯೋಗ ಮಾಡುವಂಥ ಇದೇ ಬೋರ್ಡೋ ಸ್ಪ್ರೇಗೆ ಮಾಡಲಿಕ್ಕೆ ತಯಾರು ಮಾಡಿದಂಥ ಒಂದು ಸಿಂಗಲ್ ಯೂನಿಪೋಲ್ ಲ್ಯಾಡರ್ ಅಂತ ನಾವು ಕನ್ನಡದಲ್ಲಿ ಹೇಳೋದಾದ್ರೆ ಒಕ್ಕಾಳಗೇನಿ, ಅದನ್ನು ನಾವು ತುಳುವಿನಲ್ಲಿ ಕೇರ್ಪು ಅಂತ ಹೇಳ್ತೇವೆ. ಬಿದಿರು ಮಾದರಿಯಲ್ಲಿ ನಾನು ಇದನ್ನು ರಚನೆಯನ್ನು ಮಾಡಿಕೊಂಡೆ. ಆ ಕಡೆ ಈ ಕಡೆ ಮೆಟಲ್ಗಳನ್ನು ಇಟ್ಟುಕೊಂಡು ಮರ ಏರುವಂಥ ಒಂದು ಸುಲಭ ವಿಧಾನ. ಮುಂದಿನ ದಿನಗಳಲ್ಲಿ ಅದು ಬರೀ ಬೋರ್ಡೋ ಸ್ಪ್ರೇಗೆ ಮಾತ್ರ ಅಲ್ಲ, ಅಡಿಕೆ ಕೊಯ್ಲಿಕ್ಕೆ ಕೂಡ ಅದು ಉಪಯೋಗವಾಯಿತು. ಹಾಗೆ ನಂತರದ ದಿನಗಳಲ್ಲಿ ಅದು ಅಡಿಕೆ ಮರ ಅಥವಾ ತೆಂಗಿನ ಮರ ಯಾವುದೇ ಮರಗಳಲ್ಲಿ ಇರುವಂತಹ ಕಾಳುಮೆಣಸು ಹಾರ್ವೆಸ್ಟಿಂಗ್, ಕಾಳುಮೆಣಸು ಕೊಯ್ಲಿಕ್ಕೆ, ಕರಿಮೆಣಸನ್ನು ಬಿಡಿಸ್ಲಿಕ್ಕೆ ಬೇಕಾಗಿ ಆ ಏಣಿಗಳ ಉಪಯೋಗ ಆಗ್ತಾ ಬಂತು. ಈ ಕಾಳುಮೆಣಸಿನ ಸಬ್ಜೆಕ್ಟ್ ಬಂದಾಗ ನಮ್ಮ ಕರಾವಳಿ ಪ್ರದೇಶ ಮಾತ್ರ ಅಲ್ಲ, ಮಲೆನಾಡು ಪ್ರದೇಶ, ಚಿಕ್ಕಮಗಳೂರು, ಕೊಡಗು ಈ ಥರ ಪ್ರದೇಶಗಳಿಗೆ ನನ್ನ ಉದ್ಯಮ ವಿಸ್ತರಣೆ ಆಗ್ತಾ ಬಂತು. ನೀವು ಫಸ್ಟ್ ಯಾವ ವರ್ಷದಲ್ಲಿ ಸ್ಟಾರ್ಟ್ ಮಾಡಿದ್ದೀರಾ SRK ಲ್ಯಾಡರ್ಸ್ ಅನ್ನು? 1999 ನವೆಂಬರ್ ತಿಂಗಳಲ್ಲಿ ನಾನು ಆರಂಭಿಸಿರುವಂತದ್ದು SRK ಲ್ಯಾಡರ್ಸ್. ಅವಾಗಿನ ಹೆಸರು SRK ಅಂತ ಇತ್ತು, ಅದು ಬೇರೆ ತರ ಆಗಿತ್ತು. SRK ಫ್ಯಾಬ್ರಿಕೇಟರ್ಸ್ ಅಂತ ಹೇಳುವಂಥದ್ದನ್ನು ಸ್ಟಾರ್ಟ್ ಮಾಡಿಕೊಂಡು 99ರಲ್ಲಿ ನಾನು ಈ ಉದ್ಯಮಕ್ಕೆ ಫೌಂಡೇಶನ್ ಹಾಕಿದ್ದೇನೆ. ಅಂಡ್ ಅದರ ನಂತರ ನೀವು ಎಷ್ಟು ಪ್ರಾಡಕ್ಟ್ಸಿಗೆ ಡೈವರ್ಸಿಫೈ ಮಾಡಿದ್ದೀರಾ? ತುಂಬ, ಯಾಕಂದ್ರೆ ಎಲ್ಲರೂ ಈಗ ಅಪ್ಡೇಟ್ ಆಗ್ತಾ ಇರ್ತಾರೆ. ಹಾಗೆ ಯಾವುದೇ ಒಂದು ಉಪಕರಣಗಳಲ್ಲಿ ನಾವು ನಿಲ್ಲುವ ಹಾಗಿಲ್ಲ. ಆ ಉಪಕರಣಗಳಲ್ಲಿ ಅದೇ ಮಾದರಿಯ ಉಪಕರಣಗಳು ಬೇಕು ಅಂತ ಆಗಿದ್ರೆ ಅದರಲ್ಲಿ ಡಿಸೈನ್ನಲ್ಲಿ ಬದಲಾವಣೆ ಮಾಡಿಕೊಂಡು ಹೊಸ ವಿನ್ಯಾಸಗಳನ್ನು ರಚನೆ ಮಾಡಿಕೊಂಡು ಸುಮಾರು ಒಂದು ಒಕ್ಕಾಳಿಗೆನಿ ಅಂದರೆ ನಾವು ಹೇಳುವಂಥ ಯೂನಿಪೋಲ್ ಲ್ಯಾಡರ್ಸಲ್ಲಿ 30ರಿಂದ 32 ಲ್ಯಾಡರ್ಗಳನ್ನು ನಾನು ಮಾಡಿದ್ದೇನೆ. ಅದರಲ್ಲಿ ಈವಾಗಲೂ 10ರಿಂದ 12 ವೆರೈಟಿ ಡಿಸೈನ್ಸ್ ಲ್ಯಾಡರ್ಸ್ ಮಾರ್ಕೆಟ್ನಲ್ಲಿ ಇದೆ. ಅದನ್ನು ಜನರಿಗೆ ಆಯ್ಕೆಗಾಗಿ ನಾವು ಅವರಿಗೆ ಬಿಟ್ಟಿದ್ದೇವೆ. ಸ್ವಲ್ಪ ಹಗುರ, ಅತಿ ಹಗುರ, ಹಾಗೆಯೇ ಅದರಲ್ಲಿ ಪ್ಲಾಸ್ಟಿಕ್ ಮೆಟೀರಿಯಲ್ಗಳು, ಪೈಪ್ನಲ್ಲಿ ಬದಲಾವಣೆ 2.5, 2.25 ಇಂಚು, 3 ಇಂಚು ಈ ಥರದಲ್ಲಿ ಬದಲಾವಣೆಗಳು, ಹಾಗೆ ಕಬ್ಬಿಣದ ಪೈಪ್ಗಳನ್ನು ಉಪಯೋಗ ಮಾಡಿಕೊಂಡು ಲ್ಯಾಡರ್, ಪ್ಲಾಸ್ಟಿಕ್ ಸ್ಟೆಪ್ಗಳಲ್ಲಿ ಹಗ್ಗದ ಸ್ಟೆಪ್ಗಳು ಹಾಗೂ ಬಹುಬೇಡಿಕೆ ಸ್ಟೆಪ್ಗಳು, ಬೇರೆ ಬೇರೆ ವೆರೈಟಿನಲ್ಲಿ ಅದರ ಸ್ಟೆಪ್ಗಳು ಸಿಗ್ತವೆ. ಅದೇ ರೀತಿಯಾಗಿ ಅಲ್ಯೂಮಿನಿಯಂ ಮೆಟೀರಿಯಲ್ಗಳು, ಈ ತುಂಬ ವಿನ್ಯಾಸಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡಿಕೊಂಡು ಪ್ರಾಯೋಗಿಕವಾಗಿ ಮತ್ತು ತೋಟದಲ್ಲಿ ಉಪಯೋಗ ಮಾಡಿಕೊಂಡು ಹೆಚ್ಚು ಕಾಲ ದೀರ್ಘಕಾಲ ಬಾಳಿಕೆ ಬರುವಂಥದ್ದು, ಹಾಗೆ ದುಬಾರಿ ಅಲ್ಲದ ಕಡಿಮೆ ವೆಚ್ಚದ ಏಣಿಗಳನ್ನು ಈ ಥರ ಜನರಿಗೆ ಯಾವ ರೀತಿಯಲ್ಲಿ ಬೇಕು ಆಗ್ತದೆ ಆ ರೀತಿಯಲ್ಲಿ ಎಲ್ಲವನ್ನು ರೀಚ್ ಮಾಡಲಿಕ್ಕೆ ಸಾಧ್ಯ ಆಗುವಂಥ ಡಿಸೈನ್ಗಳನ್ನು ಮಾಡಿಕೊಂಡು ನಾವು ಮಾರ್ಕೆಟ್ನಲ್ಲಿ ಕೊಡ್ತಾ ಇದ್ದೇವೆ. ಇಷ್ಟು ವರ್ಷದಲ್ಲಿ ಸರ್ ಡಿಸೈನ್ ಹೇಗೆ ನೀವು ಯೋಚಿಸ್ತೀರಾ ಅಪ್ಗ್ರೇಡೇಷನ್ ಆಗಬೇಕು ಆ್ಯಂಡ್ ಎಷ್ಟು ವರ್ಷಕ್ಕೆ ನೀವು ಅಪ್ಗ್ರೇಡೇಷನ್ ಮಾಡ್ತೀರಾ? ಯಾವುದೇ ಕಾಲಮಿತಿ ಅಥವಾ ಯಾವುದೇ ಸಂದರ್ಭದಲ್ಲಿ ನಾವು ಅದಕ್ಕೆ ಇದೇ ರೀತಿಯಾಗಿ ಬೇಕು ಎಂಬುದಕ್ಕೆ ಫಿಕ್ಸ್ ಆಗಿಲ್ಲ. ಎಲ್ಲವೂ ಫೀಡ್ಬ್ಯಾಕ್, ಅಪ್ಡೇಟ್ ಮೇಲೆ ಯಾವುದೇ ಗ್ರಾಹಕರನ್ನು ನಾವು ಅವರು ಒಂದು ಐಟಮ್ ತಗೊಂಡಾದ್ಮೇಲೆ ನಾವು ನಮ್ಮಷ್ಟಕ್ಕೆ ಇದ್ದರೆ ನಮಗೆ ಅಪ್ಡೇಟ್ಗಳು ಸಿಗೋದಿಲ್ಲ. ಅವರನ್ನು ಫಾಲೋ ಅಪ್ ಮಾಡಿದಾಗ ನಮಗೆ ಅದರಲ್ಲಿ ಏನು ಅಪ್ಡೇಟ್ ಮಾಡಿಕೊಳ್ಬೇಕು ಅಂತ ಹೇಳುವಂಥದ್ದು ಅರಿವು ಆಗ್ತದೆ. ಆ ಅರಿವಿನ ಮೇರೆಗೆ ನಾವು ಅದನ್ನು ಮಾಡ್ತಾ ಇರ್ತೇವೆ. ಮತ್ತು ಹೆಚ್ಚಾಗಿ ನಾವು ಹೆಚ್ಚಿನ ಜನರನ್ನು ಕೃಷಿ ಮೇಳಗಳಲ್ಲಿ, ಇವಾಗ ಧರ್ಮಸ್ಥಳ ಲಕ್ಷದೀಪೋತ್ಸವ, ನಡಾವಳಿ ಕಾರ್ಯಕ್ರಮಗಳು, ಅದೇ ರೀತಿಯ ಕೃಷಿ ಮೇಳಗಳು, ಹಾಗೆಯೇ ಇನ್ನಿತರ ನಡೆಯುವಂಥ ಸ್ಟಾಲ್ಗಳಲ್ಲಿ ನಾವು ನಮ್ಮ ಐಟಮ್ಗಳ ಪ್ರಾತ್ಯಕ್ಷಿತೆ ಅಥವಾ ಎಕ್ಸಿಬಿಟ್ ಮಾಡಿದಾಗ ಅದರಲ್ಲಿರುವ ಕೊರತೆಗಳ ಬಗ್ಗೆ ಜನರು ನಮಗೆ ಮಾಹಿತಿಯನ್ನು ಕೊಡ್ತಾರೆ. ಅದನ್ನು ನಾವು ಅಪ್ಡೇಟ್ ಮಾಡ್ತೇವೆ. ನಾನು ಸ್ವತಃ ಬ್ಲೈಂಡ್ ಆಗಿದ್ರು ನಾನು ಒಂದು ಹೊತ್ತಿಗೆ ಅಥವಾ ಒಂದು 2-3 ದಿನದ ಕೃಷಿ ಪ್ರಾತ್ಯಕ್ಷಿತೆಗಳು ಇದ್ದ ಸಂದರ್ಭದಲ್ಲಿ 1 ಅಥವಾ 2 ದಿನ ನಾನು ಕೂಡ ಹಾಜರಾಗುವಂಥದ್ದು ಹೆಚ್ಚಾಗಿದೆ. ಅಲ್ಲಿ ಕೃಷಿಕರು ಏನು ನಮಗೆ ಅಪ್ಡೇಟ್ ಕೊಡ್ತಾರೆ, ಯಾವ ಮಾಹಿತಿಗಳನ್ನು ಅವ್ರು ಕೊಡ್ತಾರೆ, ಅದನ್ನೆಲ್ಲ ತಗೊಂಡು ನಾವು ಇಂಪ್ಲಿಮೆಂಟ್ ಮಾಡ್ತೇವೆ. ಯಾಕಂದ್ರೆ ಯಾವುದೇ ಐಟಮ್ ನನ್ನೊಬ್ಬನ ಒಪಿನಿಯನ್ ಇಂದ ಅಥವಾ ನನ್ನೊಬ್ಬನ ಐಡಿಯಾದಿಂದ ಅದು ಬೆಳೆ ಬಂದಿಲ್ಲ. ಎಲ್ಲ ಗ್ರಾಹಕರ ಹಾಗೆ ಕೃಷಿಕರ ಬೆಂಬಲದೊಂದಿಗೆ ಅದನ್ನು ಅವರೇ ಒಂದೊಂದು ವಿನ್ಯಾಸಗಳನ್ನು ಹೇಳಿ ಮಾಡಿಸುವಂಥದ್ದು ಕೂಡ ಇದೆ. ಅದರಿಂದಾಗಿ ಈ ಉದ್ಯಮ ಅತಿ ಶೀಘ್ರದಲ್ಲೇ ಬೆಳೆ ಬಂದಿದೆ. ಸರ್, ಈಗ ನಿಮ್ದು ವಿಷನ್ ಏನಿದೆ, ನಿಮ್ಗೆ ಚಾಲೆಂಜಸ್ ಏನೆಲ್ಲ ನೀವು ಇಷ್ಟು ವರ್ಷದಲ್ಲಿ ಫೇಸ್ ಮಾಡಿದ್ದೀರಾ ಮತ್ತು ಅದನ್ನು ಹೇಗೆ ಓವರ್ಕಮ್ ಆಗಿದ್ದೀರಾ? ಚಾಲೆಂಜಸ್ ತುಂಬ ಆಯಿತು. ಯಾಕಂದರೆ ಒಂದು ಕೃಷಿಕರನ್ನು ಒಪ್ಪಿಸುವಂಥದ್ದು ಬಹಳ ಕಷ್ಟ. ಯಾಕಂದರೆ ಮಾರುಕಟ್ಟೆಯಲ್ಲಿ ಜನರು ಮೋಸ ಹೋಗುವಂಥದ್ದು ತುಂಬ ಇದೆ. ಅದರಿಂದಾಗಿ ಕೃಷಿಕರು ತುಂಬ ಜಾಗೃತಕರಾಗಿರ್ತಾರೆ. ಅವರನ್ನು ನಮ್ಮ
ಯಾವುದೇ ಐಟಮ್ಗಳನ್ನು ತಗೊಂಡೋಗಿ ಅವರಿಗೆ ಡೆಮಾನ್ಸ್ಟ್ರೇಷನ್ ಪ್ರಾತ್ಯಕ್ಷಿತೆ ನೀಡಿ ಅವರನ್ನು ಒಪ್ಪಿಸಿ ಅವರಿಗೆ ಸೇಲ್ ಮಾಡುವಂಥದ್ದು. ಯಾವುದೇ ಇನೋವೇಟೆಡ್ ಪ್ರಾಡಕ್ಟ್ ಅಂದರೆ ಒಂದು ಹೊಸ ವಿನ್ಯಾಸವನ್ನು, ಹೊಸ ವಸ್ತುವನ್ನು ಅವರ ಕೈಗೆ ಕೊಟ್ಟಾಗ ಅವರು ಒಪ್ಪಿಕೊಳ್ಳಿಕ್ಕೆ ತಯಾರಿರುವುದಿಲ್ಲ. ನಾನು ತುಂಬ ಐಟಮ್ಗಳನ್ನು ಮಾಡ್ತಾ ಬಂದಿದ್ದೇನೆ. ಅವರು ತಯಾರಿಲ್ಲದ ಸಂದರ್ಭದಲ್ಲಿ ಅವರನ್ನು ಕನ್ವಿನ್ಸ್ ಮಾಡುವಂಥ ಕೆಲಸ ನಮಗಿರ್ತದೆ. ಅದನ್ನು ಕನ್ವಿನ್ಸ್ ಮಾಡಿ ನಾವು ಮಾರ್ಕೆಟ್ ಬಿಲ್ಡಪ್ ಮಾಡಬೇಕಾಗ್ತದೆ. ಇದು ನಮಗೊಂದು ಫಸ್ಟ್ ಚಾಲೆಂಜ್. ಎರಡನೇ ಚಾಲೆಂಜ್, ನಮಗೆ ಇದು KST ಅಂದರೆ ಕರ್ನಾಟಕ ಸೇಲ್ಸ್ ಟ್ಯಾಕ್ಸ್ ಇರೋ ಸಂದರ್ಭದಲ್ಲಿ 2004 ಒಳಗೆ ಇದಕ್ಕೆ 12.5% ಟ್ಯಾಕ್ಸ್ ಇತ್ತು. ಆಮೇಲೆ ನಂತರ ದಿನಗಳಲ್ಲಿ 2004ರಿಂದ ವ್ಯಾಟ್ ಅಂತ 2017ರವರೆಗೆ ವ್ಯಾಲ್ಯೂ ಏಡೆಡ್ ಟ್ಯಾಕ್ಸ್ ಅಂತ ಬಂತು. ಇದರಲ್ಲಿ ನಮ್ಮ ಪ್ರಾಡಕ್ಟಿಗೆ 12.5, 13.5, 14.5 ಈ ಥರ ಟ್ಯಾಕ್ಸ್ಗಳ ವೇರಿಯೇಷನ್ ಆಗ್ತಾ ಇತ್ತು. ಆದರೆ 2008ರಲ್ಲಿ ನಮಗೆ ಅದಕ್ಕೆ ಸಬ್ಸಿಡಿ ಕರ್ನಾಟಕ ಸ್ಟೇಟ್ ಹಾಗೂ ಸೆಂಟ್ರಲ್ ಗೌರ್ಮೆಂಟ್ ಇದ್ದು ಅದಕ್ಕೆ ಸಹಾಯಧನದ ಒಂದು ಫೆಸಿಲಿಟಿ ಬರ್ತದೆ, ಸಬ್ಸಿಡಿ ಫೆಸಿಲಿಟಿ ಬರ್ತದೆ. ಆದರೆ ಇಲ್ಲಿ ಒಂದು ನಮಗೆ ಪ್ರಾಬ್ಲಮ್ ಆಯಿತು. ಏನಂದರೆ ಯಾವುದೇ ಕೃಷಿ ಉಪಕರಣಗಳು 0% ಅಥವಾ 5% ಇರಬೇಕು ಅಂತ ಮೆನ್ಷನ್ ಆಯಿತು. ನಮ್ಮ ಉಪಕರಣಗಳಿಗೆ 13.5%, 12.5% ಈ ಥರ ಆಯಿತು. ಆವಾಗ ನಾವು ಟ್ಯಾಕ್ಸೇಷನ್ನಲ್ಲಿ 5% ಹಾಕಿದಾಗ ತೋಟಗಾರಿಕೆಯವರು ಅಥವಾ ಕೃಷಿ ಇಲಾಖೆಯವರು ಬಿಲ್ಗಳನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ರು. ಅದೇ ನಾವು 12.5% ಹಾಕಿದಾಗ ಅವರು ಬಿಲ್ಲನ್ನು ರಿಜೆಕ್ಟ್ ಮಾಡ್ತಾ ಇದ್ರು. ಆದರೆ ಆಕ್ಟ್ ಪ್ರಕಾರ, ವ್ಯಾಟ್ ಆಕ್ಟ್ ಪ್ರಕಾರ ನಾವು 12.5%ಗಿಂತ ಕಮ್ಮಿ ಮಾಡೋ ಥರ ಇರಲಿಲ್ಲ. ಹಾಗಾಗಿ ಅದು ಅಲ್ಲಿ ಒಂದು ಕಾಂಪ್ಲಿಕೇಶನ್ ಇತ್ತು. ಅದರಲ್ಲಿ ನಾನು ತುಂಬ ಹಣವನ್ನು ಕಳ್ಕೊಂಡಿದ್ದೇನೆ. ಸುಮಾರು 2011 ಹೊತ್ತಿಗೆ ನನಗೆ ಒಂದು 15 ಲಕ್ಷದವರೆಗೆ ಸರ್ಕಾರದ ಟ್ಯಾಕ್ಸ್ ಆಫೀಸಿಂದ ಆಡಿಟ್ ಮಾಡಿ ನನಗೆ ಪೆನಾಲ್ಟಿಯನ್ನು ಹಾಕಿದ್ರು. ಆದರೆ ಅದನ್ನು ಫೈಟ್ ಮಾಡ್ತಾ ಹೋಗಿ ನಾನು 2013ರಲ್ಲಿ ಅದಕ್ಕೊಂದು ನನಗೆ ಪರಿಹಾರ ದೊರಕಿತು. ನಮ್ಮ ಐಟಮ್ಗಳು ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ ಅಂತ ಅನೌನ್ಸ್ಮೆಂಟ್ ಆಯಿತು. ಹಾಗೆ ಅದು ವಾಪಸ್ GST 2017ನಲ್ಲಿ ಇಂಪ್ಲಿಮೆಂಟ್ ಆದಾಗ ವಾಪಸ್ ಅದು ಟ್ಯಾಕ್ಸೇಷನ್ 18%ಗೆ ಹೋಯಿತು. ಆನಂತರ ಅದನ್ನು 2019ನಲ್ಲಿ ನಾನು ವಾಪಸ್ ಅದರ ಮೇಲೆ ಫೈಟಿಂಗ್ ಮಾಡಿ ವಾಪಸ್ ಅದನ್ನು 0% ಎಕ್ಸಮ್ಟೆಡ್ ಗೂಡ್ಸಿಗೆ ಅದನ್ನು ತಗೊಂಡು ಬಂದಿದ್ದೇನೆ. ಇದರಿಂದಾಗಿ ಗ್ರಾಹಕರಿಗೂ ತುಂಬ ಉಪಯೋಗ ಆಗಿದೆ. ರೈತಪರ ಹೋರಾಟಗಳನ್ನು ಈ ಮಧ್ಯೆ ಮಾಡಿಕೊಂಡು ಬಂದಿದ್ದೇನೆ. ಆಮೇಲೆ ಅದಕ್ಕೆ ಸಬ್ಸಿಡಿ ಕೂಡ ನಿರಂತರವಾಗಿ ದೊರಕ್ತಾನೆ ಇದೆ. ಕರ್ನಾಟಕ ಮಾತ್ರ ಅಲ್ಲ, ಕೇರಳ ಸ್ಟೇಟ್ನಲ್ಲಿ ಕೂಡ SMEM ಮುಖಾಂತರ ಇದಕ್ಕೆ ಸಬ್ಸಿಡಿ ಸೌಲಭ್ಯ ಇದೆ. ಕೇವಲ ಅಲ್ಯೂಮಿನಿಯಂ ಏಣಿಗಳು, ಯೂನಿಪೋಲ್ ಏಣಿಗಳು ಮಾತ್ರ ಅಲ್ಲ, ಹಾರ್ವೆಸ್ಟಿಂಗ್ ಪೋಲು, ಮ್ಯಾನ್ಯುವಲಿ ಆಪರೇಟೆಡ್ ಟ್ರಾಲೀಸ್, ಆಮೇಲೆ ಮೋಟರೈಸ್ಡ್ ಟ್ರಾಲೀಸ್, ಪೇಪರ್ ಡಿಕೋನಿಂಗ್ ಮೆಷಿನ್, ಯೂನಿ ಡೈರೆಕ್ಷನ್ ಸ್ಪೇರ್ಸ್, ಈ ಥರ ತುಂಬ ಹಲವು ಮಾದರಿಯ ಕೃಷಿ ಉಪಕರಣಗಳಿಗೆ ಇದಕ್ಕೆಲ್ಲದಕ್ಕೂ ಕೂಡ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಸಬ್ಸಿಡಿ ಇರೋದ್ರಿಂದ ಜನರ ಗ್ರಾಹಕರ ಸಂಖ್ಯೆ ಕೂಡ ಬೆಳೀತಾ ಬಂತು. ನೀವು ಸ್ಟಾರ್ಟ್ ಮಾಡಿದ್ದೀರಿ ಇದೆಲ್ಲ ಪ್ರಾಡಕ್ಟ್ಸ್, ಬಟ್ ಮಾರ್ಕೆಟಿಂಗ್ ನೀವು ಹೇಗೆ ಯೋಚಿಸಿದ್ದೀರಾ? ನೀವು ಸ್ಟಾರ್ಟ್ ಮಾಡಿದ್ದು ನಿಮ್ಮ ಪ್ರಾಡಕ್ಟ್ಸ್ ಅನ್ನು ಸೇಲ್ಸ್ ಹೇಗೆ ನೀವು ಗ್ರೋತಿಗೆ ತಂದಿದ್ದೀರಾ ಈ ಲೆವೆಲಿಗೆ ಇನ್ ದ ಪಾಸ್ಟ್ 25 ಇಯರ್ಸ್? ಯಾಕೆಂದರೆ ನಿಮ್ಮ ಗ್ರೋತ್ ಚೆನ್ನಾಗಿದೆ, ನೀವು ಆಲ್ಮೋಸ್ಟ್ ಇನ್ ಇಂಡಿಯಾ ಸಪ್ಲೈ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಪ್ರಾಡಕ್ಟ್ ಹೇಗೆ ಎಕ್ಸ್ಪ್ಯಾನ್ಷನ್ ಆಗಿದೆ? ಮುಖ್ಯವಾಗಿ ನಾನು ಯಾವುದೇ ಅಂಗಡಿಗಳಲ್ಲಿ ಅಥವಾ ಶೋರೂಮ್ಗಳಲ್ಲಿ ನನ್ನ ಐಟಮ್ಗಳನ್ನು ಅಥವಾ ನಮ್ಮ ಉಪಕರಣಗಳನ್ನು ಇಡ್ತಾ ಇದ್ರೆ ಸೇಲ್ ಆಗ್ತಿರ್ಲಿಲ್ವೋ ಏನೋ. ಆದರೆ ನಾನು 99ರಲ್ಲಿ ಇದನ್ನು ಆರಂಭಿಸುವ ಮುಂಚೆ ನಾನು ವೇಣು ಲ್ಯಾಡರ್ಸಲ್ಲಿ ಏನು ಕೆಲಸ ಮಾಡ್ತಾ ಇದ್ದೆ, ಆವಾಗ ನಾನು ಅಲ್ಲಿ ಮಾಡ್ತಾ ಇದ್ದ ಕೆಲಸ ಅಂದರೆ ಒಬ್ಬ ಸೇಲ್ಸ್ ಮ್ಯಾನ್ ಆಗಿ ನಾನು ಅಲ್ಲಿಯ ಅವರ ಶೋರೂಮಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದೆ. ಹಾಗೆಯೇ ಹೊರಗಡೆ ಹೋಗಿ ಮನೆಗೆ ಮಾರಿ ಹೋಗಿ ಅಭ್ಯಾಸ ಮಾಡಿಕೊಂಡೆ. ಇದರಿಂದ ನಮ್ಮ ಉಪಕರಣಗಳು ಏನಿದೆ ಅಂದರೆ ಯಾವುದೇ ಒಂದು ಕಾರು ಅಥವಾ ಒಂದು ಬಸ್ಸುಗಳಲ್ಲಿ ಅಥವಾ ರಿಕ್ಷಾಗಳಲ್ಲಿ ನಮ್ಮ ಉಪಕರಣಗಳನ್ನು ತಗೊಂಡು ಹೋಗುವಂತಿಲ್ಲ. ಕೃಷಿಕರಿಗೆ ಅಥವಾ ಗ್ರಾಹಕರಿಗೆ ಅವರ ಮನೆ ಬಾಗಿಲಿಗೆ ಬಂದಾಗ ಮಾತ್ರ ಈ ಉಪಕರಣಗಳನ್ನು ಖರೀದಿಸುವಂತಿದೆ. ಹಾಗಾಗಿ ನಾನು ಪ್ರತಿಯೊಂದು ಡೈರೆಕ್ಟ್ ಕಸ್ಟಮರ್ ಮನೆಗೆ ಸಪ್ಲೈ ಕೊಡುವಂಥ ಸಿಸ್ಟಮನ್ನು ಬೆಳೆಸ್ಕೊಂಡಿದ್ದೇನೆ. ಈಗ ಸುಮಾರು 10ರಿಂದ 12 ವೆಹಿಕಲ್ಗಳಲ್ಲಿ ಪ್ರತಿದಿನ ನಮ್ಮ ಇಲ್ಲಿಂದ ಲೋಡ್ ಆಗಿ ಎಲ್ಲ ಗ್ರಾಹಕರ ಮನೆ ಬಾಗಿಲಿಗೆ ಏನು ನಮಗೆ ಗ್ರಾಹಕರಿಂದ ಆರ್ಡರ್ಗಳು, ಆದೇಶಗಳು ಬಂದಿರ್ತವೆ ಅವರ ಮನೆ ಬಾಗಿಲಿಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮೆಲ್ಲ ಡೀಲರ್ಗಳು ಆ ಡೀಲರ್ಗಳ ಅಂಗಡಿ ಬಾಗಿಲು ಅಥವಾ ಶೋರೂಮ್ಗಳಿಗೆ ನಾನು ತಲುಪಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದೇನೆ. ಇತ್ತೀಚಿನ ದಿನಗಳಲ್ಲಿ ಅಂದರೆ ಕೆಲವು ವರ್ಷಗಳಿಂದ ಅದರ್ ಸ್ಟೇಟ್ಸ್ ಅಂದರೆ ಆಂಧ್ರ ಪ್ರದೇಶ ಇರ್ಬೋದು, ತೆಲಂಗಾಣ ಇರ್ಬೋದು, ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ಎಲ್ಲ ರಾಜ್ಯಗಳಲ್ಲಿ ನಾನು ನೇರವಾಗಿ
ಅಲ್ಲಿಯ ಡೀಲರ್ಗಳಿಗೆ ಅಂದರೆ ನಮ್ಮ ವಿತರಕರಿಗೆ ನಾನು ಸರಬರಾಜನ್ನು ನನ್ನ ವಾಹನದಲ್ಲಿ ಮಾಡಿ ಅವರಿಗೆ ಇಲ್ಲಿ ನಮ್ಮ ಯಾವ ದರ ಇದೆ ಆ ದರದಲ್ಲಿ ಅಲ್ಲಿಗೆ ತಲುಪಿಸುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇನೆ. ಹಾಗಾಗಿ ನನಗೆ ಗ್ರಾಹಕರ ಕೊರತೆ ಆಗ್ತಾ ಇಲ್ಲ. ಗ್ರಾಹಕರು ನನಗೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದ್ದಾರೆ. ರೈಟ್, ಅದು ನಿಮ್ಮ ಗ್ರೇಟ್ ಅಚೀವ್ಮೆಂಟ್ ಸರ್. ಇದು ಅಡಿಕೆ ಮತ್ತೆ ನಿಮ್ದು ಬೆಸ್ಟ್ ಸೆಲ್ಲಿಂಗ್ ಪ್ರಾಡಕ್ಟ್ಸ್ ಯಾವುದೆಲ್ಲ ಇದೆ? ನಿಮ್ದು ಪ್ರಾಡಕ್ಟ್ಸ್ ಟೋಟಲಿ ಎಷ್ಟಿದೆ, ಅದರಲ್ಲಿ ಬೆಸ್ಟ್ ಸೆಲ್ಲಿಂಗ್ ಪ್ರಾಡಕ್ಟ್ಸ್ ಯಾವುದೆಲ್ಲ ಇದೆ ಸರ್ ನಿಮ್ದು? ನಾನು ಹೇಳಿದಂತೆ ಫಸ್ಟ್ ಆಗಿ ಬೆಸ್ಟ್ ಸೆಲ್ಲಿಂಗ್ ಪ್ರಾಡಕ್ಟ್ ಅಂದ್ರೆ ಯೂನಿಕೋರ್ನ್ ಲ್ಯಾಡರ್ಸ್. ಅದು ತುಂಬಾ ಹೆಚ್ಚಾಗಿ ಸೇಲ್ಸ್ ಆಗುವಂಥದ್ದು. ಹಾಗೇನೆ ಇತ್ತೀಚಿಗಿನ ದಿನಗಳಲ್ಲಿ ನಮ್ದು ಪೇಪರ್ ಡಿಕೋನಿಂಗ್ ಮಿಷಿನ್ ಅಂದ್ರೆ ಪೇಪರ್ ಥ್ರೆಷರ್ ಅಂತ ಹೇಳ್ತೇವೆ. ಕಾಳು ಮೆಣಸಿನ ಕೋಡಿನಿಂದ ಕಾಳು ಮೆಣಸನ್ನು ಬೇರ್ಪಡಿಸುವ ಒಂದು ಚಿಕ್ಕ ಪುಟ್ಟ ಮಿಷಿನ್. ಇದು ಬಹು ಬೇಡಿಕೆಯಲ್ಲಿರುವಂತಹ, ಈಗಿನ ದಿನಗಳಲ್ಲಿ ಬಹು ಬೇಡಿಕೆಯಲ್ಲಿರುವಂತಹ ನಮ್ಮ ಉಪಕರಣ. ಇದಕ್ಕೆ ತುಂಬಾ ಬೇಡಿಕೆ ಬರ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಇದು ಆಂಧ್ರ ಪ್ರದೇಶದಲ್ಲಿಯೂ ಒಡಿಸ್ಸಾ ರಾಜ್ಯಗಳಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಸೇಲ್ಸ್ ಅನ್ನು ಕಂಡುಕೊಳ್ತಾ ಬರ್ತಾ ಇದೆ. ಸ್ಪೈಸಸ್ ಬೋರ್ಡ್ ಮುಖಾಂತರ ಇರ್ಬೋದು, ನೇರ ಗ್ರಾಹಕರ ಮುಖಾಂತರ ಇರ್ಬೋದು, ನಾವು ಅವರಿಗೆ ತಲುಪಿಸುವಂತ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಮಾಡ್ತಾ ಇದ್ದೇವೆ. ಸೊ ಇನ್ನು ನೆಕ್ಸ್ಟ್ 5 years or 10 years ನೀವು ಎಲ್ಲಿ ಇನ್ನೂ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ನಿಮಗೆ ಇಚ್ಛೆ ಇದೆ? ಮೇಡಮ್, ಯಾವುದೇ ನಾವು ಪ್ರಾಜೆಕ್ಟ್ ಮಾಡಿಕೊಂಡು ಈ ಕೆಲಸವನ್ನು ಅಥವಾ ಈ ಉದ್ಯಮವನ್ನು ನಡೆಸ್ತಾ ಇಲ್ಲ. ಕಾಲಕ್ಕೆ ತಕ್ಕಂತೆ ಬದಲಾವಣೆಗಳು, ಅಪ್ಡೇಟ್ಸ್. ಇವಾಗ ನಿಮ್ಮದೇ ಆದ ರೀತಿಯಲ್ಲಿ ನೀವು ಯಾವ ರೀತಿಯಲ್ಲಿ ಅಪ್ಡೇಟ್ ಆಗಿರ್ತೀರ, ಹಾಗೆ ನಮ್ಮ ಈ ಉದ್ಯಮದಲ್ಲಿ ಕೂಡ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಮಾಡಿಕೊಂಡು ದಿನದಿಂದ ದಿನಕ್ಕೆ ಅಪ್ಡೇಟ್ಗಳನ್ನು ಮಾಡಿಕೊಳ್ಳುವಂಥದ್ದು. ಹಾಗೆ ಯಾವ ಪ್ರದೇಶಗಳಿಗೆ ನಾವು ಸಪ್ಲೈ ಮಾಡ್ತೇವೆ ಅಂತ ಹೇಳುವಂಥದ್ದು ಆ ಬೇಡಿಕೆಯ ಮೇಲೆ ನಾವು ಎಷ್ಟರ ಮಟ್ಟಿಗೆ ನಾವು ಪ್ರಚಾರದಲ್ಲಿ ಮುಂದಕ್ಕೆ ಹೋಗ್ತೇವೋ ಅಲ್ಲೆಲ್ಲ ನಮ್ಮ ಬೇಡಿಕೆಗಳು ಬಂದಾಗ ನಾವು ಆ ಥರ ಮುಂದಕ್ಕೆ ಹೋಗ್ತಾ ಇದ್ದೇವೆ. ಯಾವುದೇ ನಾವು ಬೇಡಿಕೆಗಳನ್ನು ನಾವು ಸೃಷ್ಟಿ ಮಾಡ್ತಾ ಇಲ್ಲ. ನಮ್ಮ ಐಟಮ್ಗಳನ್ನು ನಾವು ಮಾರ್ಕೆಟಿಗೆ ಹಾಕ್ತಾ ಇರ್ತೇವೆ. ಅದಕ್ಕೆ ಯಾವ ರೀತಿ ಬೇಡಿಕೆಗಳು ಬರ್ತಾ ಇರ್ತವೆ ಅದರ ಮುಖಾಂತರ ನಾವು ಮುಂದೆ ಹೋಗ್ತಾ ಇದ್ದೇವೆ. ನಾನು ಹೇಳೋದಾದ್ರೆ ಹೇಳ್ಬೋದು, ನನಗೆ ಎಲ್ಲವೂ ಆಸೆ ಇದೆ, ಆದರೆ ಎಷ್ಟು ಮಟ್ಟಿಗೆ ಮಾಡಲಿಕ್ಕೆ ಆಗ್ತದೆ ಅಂತ ನಂಗೆ ಗೊತ್ತಿಲ್ಲ. ಆದರೆ ಬಂದ ಬೇಡಿಕೆಯನ್ನು ಆದಷ್ಟು ನಾನು ಕವರ್ ಮಾಡ್ತಾ ಹೋಗಬೇಕಾಗ್ತದೆ. ಯಾಕಂದರೆ ಈ ಪ್ರೊಡಕ್ಷನ್ಗಳು ಯಾವುದೇ ಇರುವಂಥದ್ದು ಸೀಸನಲ್ ಪ್ರಾಡಕ್ಟ್ಗಳು. ಎಲ್ಲ ಸಮಯದಲ್ಲಿ ಎಲ್ಲ ಗ್ರಾಹಕರುಗಳಿಗೆ ಇದರ ಅಗತ್ಯ ಇರೋದಿಲ್ಲ. ಒಂದು ಹಾರ್ವೆಸ್ಟಿಂಗ್ ಟೈಮ್ ಅಂತ ಹೇಳ್ತೇವೆ ನಾವು, ಆ ಪೀರಿಯಡಲ್ಲಿ ಬೇಕಾಗ್ತದೆ. ಅದು ಎಲ್ಲ ಕಸ್ಟಮರ್ಗಳೇ ಏಕಕಾಲಕ್ಕೆ ಅಂದರೆ ಅದೇ ಸಮಯಕ್ಕೆ ಬೇಕಾಗ್ತದೆ ಪ್ರತಿಯೊಬ್ಬರಿಗೆ. ಹಾಗಾಗಿ ನಾವು ನಮ್ಮದೇ ಆದ ಒಂದು ಇತಿಮಿತಿಯಲ್ಲಿ ಅದನ್ನು ಸ್ಟಾಕನ್ನು ಇಟ್ಕೊಂಡು ನಾವು ಆ ಟೈಮಲ್ಲಿ ಅದನ್ನು ರಿಲೀಸ್ ಮಾಡುವಂಥದ್ದು, ಮಾರ್ಕೆಟಿಗೆ ಹಾಕುವಂಥದ್ದು ಮಾಡ್ತಾ ಇರ್ತೇವೆ. ಹಾಗಾಗಿ ಎಲ್ಲ ನಾವು ಕವರ್ ಮಾಡ್ತೇವೆ ಅಂತ ಹೇಳಿದರೆ ಅದು ನಮ್ಮಿಂದ ಸಾಧ್ಯನೂ ಕೂಡ ಇಲ್ಲ. ಮುಂದಕ್ಕೆ ಬೆಳೀತಾ ಹೋಗ್ತಾನೆ ಇದೆ ದಿನದಿಂದ ದಿನಕ್ಕೆ. ಹಾಗೆಯೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳು, ಈಗ ನಮ್ಮ ಸಹೋದ್ಯೋಗಿಗಳು ಇಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಮುಂದಕ್ಕೆ ಅವರು ಪ್ರತ್ಯೇಕವಾಗಿ ಮಾಡಿಕೊಂಡು ಅವರು ಕೂಡ ಮಾಡ್ತಾ ಇರ್ತಾರೆ. ನಮ್ಮ ರಾಜ್ಯದಲ್ಲಿ ಆಗಿರ್ಬೋದು, ಹೊರ ರಾಜ್ಯದಲ್ಲೇ ಆಗಿರ್ಬೋದು, ಸುಮಾರು 100 ಈ ಥರದ ಮ್ಯಾನುಫ್ಯಾಕ್ಚರರ್ ಏನಿ ಮಾಡುವಂಥ ಘಟಕಗಳು ಈಗಾಗಲೇ ತೆರೆದುಕೊಂಡಿದೆ. ಅವ್ರಿಗೂ ಕೂಡ ಇದೇ ಥರದ ವ್ಯಾಪಾರ ಉದ್ದಿಮೆಗಳು ಅವರಿಗೂ ಕೂಡ ಉದ್ಯಮದಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಸೊ ನಿಮ್ದು ಪ್ರಾಡಕ್ಟ್ಸ್ ಎಲ್ಲ ಅಗ್ರಿಕಲ್ಚರಲ್ ಫೀಲ್ಡ್ ಅಲ್ಲಿ ಹೇಗೆ ಚೇಂಜ್ ತರ್ತದೆ ನಿಮಗೆ? ಸೊ ಈಗ ನಿಮ್ದು ಒಂದು ಅಡಿಕೆ ಮರಗೆ ಪ್ರಾಡಕ್ಟ್ ಇತ್ತು, ಅದು ಹೇಗೆ ಜನರಿಗೆ ಹೆಲ್ಪ್ ಹೇಗೆ ಆಗ್ತದೆ ಆ ಮಷೀನ್ ಇಂದ? ನೋಡಿ ಮೇಡಮ್, ಆವಾಗಲೇ ಹೇಳಿದೆ, ಸಾಧಾರಣ 1995 ಇಂದ ನಮ್ಮ ಇಂಡಿಯಾದಲ್ಲಿ ಲೇಬರ್ ಸ್ಕ್ಯಾರ್ಸಿಟಿ ಸ್ಟಾರ್ಟ್ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಅಂತೂ ಲೇಬರ್ಸ್ಗಳೇ ಇಲ್ಲ ಅಂತ ಆಗಿದೆ. ಯಾರೋ ಒಂದು ಚಿಕ್ಕ ಸಣ್ಣ ಪುಟ್ಟ ರೈತ ಯಾರಿದ್ದಾರೆ ಅವರ ಕೆಲಸಗಳನ್ನು ಅವರೇ ಮಾಡಿಕೊಡ್ಬೇಕಾಗ್ತದೆ. ಅಂತ ಹೊತ್ತಲ್ಲಿ ಅವ್ರಿಗೆ ಯಾವುದೇ ಟ್ರೈನಿಂಗ್ ಅಥವಾ ಒಂದು ಮರ ಹತ್ತುವಂಥದ್ದು ಅಥವಾ ಕೀಳುವಂಥ ಕೆಲಸಗಳನ್ನು ಅವರು ಹಾರ್ಡ್ ವರ್ಕ್ಗಳನ್ನು ಮಾಡುವಾಗಿಲ್ಲ. ಅವರು ಎಲ್ಲ ಕೆಲಸಗಳನ್ನು ಅವರೇ ಮಾಡಿಕೊಡ್ಬೇಕಾಗ್ತದೆ. ಅಂಥ ಸಮಯದಲ್ಲಿ ನಮ್ಮ ಈ ಉಪಕರಣಗಳು ಬಹಳ ಅಗತ್ಯ ಬರ್ತದೆ. ಯಾಕಂದ್ರೆ ಅವರ ಟೈಮ್ ಉಳಿತದೆ. ಎರಡನೇದು, ಈ ಸ್ಕಿಲ್ಡ್ ಲೇಬರನ್ನು, ನುರಿತ ಕೆಲಸಗಾರನಂತೂ ಕಾಯುವಂಥ ಸಮಯದ ತಪ್ತದೆ. ಯಾಕಂದ್ರೆ ಈ ಬೋರ್ಡೋ ಸ್ಪ್ರೇ ನಾವು ಯಾಕೆ ಮಾಡ್ತಾ ಇದ್ದೇವೆ ಅಂದ್ರೆ, ಅಡಿಕೆ ಮರಕ್ಕೆ ಕೊಳೆ ರೋಗ ಬಂದಾಗ ಈ ಕೊಳೆ ರೋಗಕ್ಕೆ ಸ್ಪ್ರೇ ಮಾಡುವಂತ ಟೈಮ್ ಹೇಗಿರ್ತದೆ ಅಂದ್ರೆ, ವಿಪರೀತ ಮಳೆಗಳಿರ್ತವೆ. ಒಂದು 4 ತಿಂಗಳ ಮಳೆಯಲ್ಲಿ 3 ಸಲ ಅಥವಾ 4 ಸಲ ಒಬ್ರು ಸ್ಪ್ರೇ ಮಾಡಬೇಕಾಗ್ತದೆ ಬೋರ್ಡೋ ಸ್ಪ್ರೇ. ಈ ಬೋರ್ಡೋ ಸ್ಪ್ರೇ ಮಾಡುವಂತ ಹೊತ್ತು ಬಿಸಿಲು ಇರ್ಬೇಕಾಗ್ತದೆ ಅಥವಾ ಮಳೆ ನಿಂತಿರ್ಬೇಕಾಗಿರ್ತದೆ. ಅಷ್ಟೊತ್ತಿಗೆ ಆಗುವಾಗ ಆ ಊರಿನಲ್ಲಿ ಏನೋ ಒಂದು 2-3 ಸ್ಕಿಲ್ಡ್ ಲೇಬರ್ಸ್ ಇರ್ತಾರೆ. ಅವ್ರು ಎಲ್ಲ ಕಡೆ ಅಟೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಹೊತ್ತಲ್ಲಿ ಆ ಕೃಷಿಕ ಅಂದ್ರೆ ಸಣ್ಣ ರೈತ ಅವನೇ ಮಾಡಿಕೊಳ್ಳಿಕ್ಕೆ ಬೇಕಾಗಿ ಈ ಉಪಕರಣಗಳು ತುಂಬಾ ಉಪಯೋಗ ಆಗ್ತದೆ.
ಬೇರೆ ಅನಿವಾರ್ಯ ಆಗಿರ್ತದೆ. ಅವರು ಬೇರೆ ಬೇರೆ ಈಗ ಲ್ಯಾಡರ್ ಅಲ್ಲದೆ ಕೆಳಗಡೆಯಿಂದಲೇ ಮದ್ದು ಬಿಡುವಂಥದ್ದು ಯೂನಿ ಡೈರೆಕ್ಷನ್ ಸ್ಪ್ರೇಯರ್ ಅಥವಾ ದೋಟಿಗೆ ಸ್ಪ್ರೇಯರ್ ಅನ್ನು ಫಿಕ್ಸ್ ಮಾಡಿ ಇತ್ತೀಚಿನ ದಿನಗಳಲ್ಲಿ ಡ್ರೋನ್ಗಳಲ್ಲಿ ಕೂಡ ಅದನ್ನು ಟ್ರೈ ಮಾಡ್ತಾ ಇದ್ದಾರೆ. ಡ್ರೋನ್ಗಳಲ್ಲಿ ಸ್ಪ್ರೇ ಮಾಡುವಂತ ಮೆಥಡ್ ಅನ್ನು, ಆದ್ರೆ ಅಷ್ಟೊಂದು ಆ ಮಟ್ಟಿಗೆ ಸಕ್ಸಸ್ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಆಗೋದೇ ಅನ್ನೋ ನಾವು ಕೂಡ ಆ ಪ್ರಾಡಕ್ಟ್ ಉತ್ಪಾದನೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇರಬಹುದು. ಮುಂದಿನ ಅದು ಆಲೋಚನೆಗಳು ನಾವು ಗ್ರಾಹಕರೊಂದಿಗೆ ಯಾವ ರೀತಿ ಹೋಗ್ತೇವೆ ಹಾಗೆ. ಮುಂದಿನ ಕೇವಲ ಕೆಲಸಗಾರರು ಮಾತ್ರ ಅಲ್ಲ, ನಾವು ಕೂಡ ಕೆಲಸ ಮಾಡುವಂಥದ್ದು ಕಮ್ಮಿ ಆಗ್ತದೆ. ಆವಾಗ ಟೈಮ್ ಶೆಡ್ಯೂಲ್ ಕಮ್ಮಿ ಇರ್ತದೆ. ಆ ಟೈಮ್ ಶೆಡ್ಯೂಲ್ಗೆ ಸರಿಯಾಗಿ ನಾವು ಬೋರ್ಡ್ ಸ್ಪ್ರೇ ಮಾಡ್ಲಿಕ್ಕಾಗಿ ಎಲ್ಲ ವಿಧದಲ್ಲಿ ಪ್ರಯತ್ನ ಪಡಲೂಬಹುದು. ಸೊ ನಿಮ್ದು ಪ್ರಾಡಕ್ಟ್ಸ್ ಇದೆಯಲ್ಲ ಸರ್, ಅದಕ್ಕೆ ನೀವು ಏನಾದರೂ ಟ್ರೈನಿಂಗ್ ಕೊಡ್ತೀರಾ? ನೀವು ಲಾಂಚ್ ಮಾಡಿದ ನಂತರ ಈಗ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ರೈತರಿಗೆ ಏನಾದರೂ ಸ್ಪೆಷಲ್ ಆಗಿ ಟ್ರೈನ್ ಮಾಡ್ತೀರಾ? ಅದ ಪ್ರಾಡಕ್ಟ್ ಅನ್ನು ಹೇಗೆ ಯೂಸ್ ಮಾಡೋದು, ಅದರಿಂದ ಹೇಗೆ ಹೆಲ್ಪ್ ಆಗುತ್ತೆ? ನೋಡಿ ಮೇಡಮ್, ಈ ಮೊದಲಿನ ತರದ ಫಾರ್ಮರ್ಸ್ ಇವಾಗ ಇಲ್ಲ. ಯಾಕಂದ್ರೆ ಇವಾಗ ಎಲ್ಲ ಎಜುಕೇಟೆಡ್ ಫಾರ್ಮರ್ಸ್ ಇರುವಂತದ್ದು. ಹಿಂದಿನ ದಿನಗಳಲ್ಲಿ ಅವರು ಶಾಲೆಗೆ ಹೋಗಿರೋದಿಲ್ಲ ಅಥವಾ ಎಜುಕೇಶನ್ ವಿದ್ಯಾಭ್ಯಾಸ ಕಮ್ಮಿ ಕೊರತೆ ಇರ್ತದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಫಾರ್ಮರ್ಸ್ ಅಂದ್ರೆ ಅವರು ಎಜುಕೇಟೆಡ್ ಆಗಿರ್ತಾರೆ. ಅವರಿಗೆ ಯಾವುದೇ ಟ್ರೈನಿಂಗ್ನ ಅಗತ್ಯ ಇರೋದಿಲ್ಲ. ಆದ್ರೆ ಯಾವುದೇ ಒಂದು ಹೊಸ ಪ್ರಾಡಕ್ಟ್ ನಾವು ಇನೋವೇಟೆಡ್ ಪ್ರಾಡಕ್ಟ್ ಬಂದಾಗ ನಾವು ಅದರ ಬಗ್ಗೆ ಪ್ರಾತ್ಯಕ್ಷಿತೆ ಅಂದ್ರೆ ಡೆಮಾನ್ಸ್ಟ್ರೇಷನ್ ಕೊಡ್ತೇವೆ. ಅದು ಮಾತ್ರ ಅವರಿಗೆ ಸಾಕಾಗ್ತದೆ. ಹೆಚ್ಚಿನ ಟ್ರೈನಿಂಗ್ಗಳ ಯಾವುದೇ ಇದಕ್ಕೆ ಹೆಚ್ಚಿನ ಟ್ರೈನಿಂಗ್ಗಳ ಅವಶ್ಯಕತೆ ಇರುವುದಿಲ್ಲ. ಅಥವಾ ಅವರಿಗೆ ಏನಾದರೂ ಅದರಲ್ಲಿ ಮುಂದಿನ ದಿನ ಅದರಲ್ಲಿ ಏನಾದರೂ ಕಂಪ್ಲೇಂಟ್ ಬಂತು ಅಥವಾ ಏನಾದರೂ ಗೊತ್ತಾಗ್ಲಿಲ್ಲ ಅಂದ್ರೆ ಸ್ವತಃ ನಮ್ಮ ಪ್ರತಿನಿಧಿಗಳು ಯಾರು ಇರ್ತಾರೆ ಅವರು ಹೋಗಿ ಅವರಿಗೆ ಎಕ್ಸ್ಪ್ಲೈನ್ ಮಾಡಿ ಬರ್ತಾರೆ. ಹಾಗಾಗಿ ಯಾವುದೇ ಹೆಚ್ಚಿನ ಟ್ರೈನಿಂಗ್ ಅಗತ್ಯತೆ ಇರೋದಿಲ್ಲ. ಸೊ ಇದರ ಪ್ರಾಫಿಟ್ಸ್ ಅಂಡ್ ಮಾರ್ಜಿನ್ಸ್ ಹೇಗೆ ನಡೆಯುತ್ತೆ? ರಫ್ ಆಗಿ ಈ ಬಿಸ್ನೆಸ್ ನಲ್ಲಿ ಪ್ರಾಫಿಟ್ಸ್ ಅಂಡ್ ಮಾರ್ಜಿನ್ಸ್ ಹೇಗೆ ನಡೆಯುತ್ತೆ? ಮೇಡಮ್, ತುಂಬಾ ಮೂಲಕ್ಕೆ ಬಂದಿದ್ದೀರಾ. ಬಟ್ ಪ್ರಾಫಿಟ್ ಇದೆ ಮೇಡಮ್, ಪ್ರಾಫಿಟ್ ಇಲ್ಲ ಅಂತಲ್ಲ. ಆದ್ರೆ ಅಷ್ಟೇ ಕಾಂಪಿಟೇಷನ್, ಸ್ಪರ್ಧಾತ್ಮಕ ಸ್ಪರ್ಧೆಗಳಿದೆ. ಈ ಸ್ಪರ್ಧೆಯನ್ನು ನಾವು ಮೆಟ್ಟಿ ನಿಲ್ಬೇಕಾಗ್ತದೆ. ಈ ಸಣ್ಣ ಪುಟ್ಟ ಉದ್ಯಮಗಳಿಗೆ ಯಾವುದೇ ಹೆಚ್ಚಿನ ಖರ್ಚು ವೆಚ್ಚಗಳು ಇರುವುದಿಲ್ಲ. ಆದ್ರೆ ನಮಗೆ ಆ ಥರ ಅಲ್ಲ. ನಮಗೊಂದು ಪರ್ಸಂಟೇಜ್ ನಾವು ಹಿಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ತಿಂಗಳಿಗೆ 1 ಕೋಟಿ ವ್ಯಾಪಾರ ಆಗಿದ್ರೆ ಅಥವಾ 2 ಕೋಟಿ ವ್ಯಾಪಾರ ಆಗಿದ್ರೆ ಬೇರೆ ಬೇರೆ ರೀತಿಯ ಪರ್ಸಂಟೇಜ್ಗಳನ್ನು ನಾವು ಅಲ್ಲಿ ಹಾಕ್ಬೋದು. ಆದ್ರೆ ನಮಗೆ ತಿಂಗಳಿಗೆ ಸರಾಸರಿ ಖರ್ಚುಗಳು ಅಂತ ಏನಿದೆ ಅದು 50 ಲಕ್ಷ ವ್ಯಾಪಾರ ಆದ್ರೂ ಇದೆ, 1 ಕೋಟಿ ವ್ಯಾಪಾರ ಆದ್ರೂ ಇದೆ, 2 ಕೋಟಿ ವ್ಯಾಪಾರ ಆದ್ರೂ ಇದೆ. ನಮ್ದು ಇದು ಸೀಸನಲ್ ಪ್ರಾಡಕ್ಟ್ ಆಗಿರೋದ್ರಿಂದ ನಮಗೆ ವರ್ಷದ 5 ತಿಂಗಳು, ಕನಿಷ್ಠ 5 ತಿಂಗಳು ವ್ಯಾಪಾರಗಳೇ ಇರೋದಿಲ್ಲ. 6-7 ತಿಂಗಳಲ್ಲಿ ನಮಗೆ ವ್ಯಾಪಾರ ಇರ್ತದೆ. ಹಾಗಿರುವಾಗ ನಾವು ಮಾರ್ಜಿನ್ ಇಷ್ಟೇ ಪರ್ಸೆಂಟೇಜ್ ಅಂತ ಅವರೇಜ್ ತಗೊಳ್ಳಿಕ್ಕೆ ಆಗೋದಿಲ್ಲ. ಟೋಟಲಿ ನಮ್ಮ ಸೇಲ್ಸ್ ಬಲ್ಕಿಯನ್ನು ನಾವು ಎಷ್ಟು ಬಲ್ಕ್ ಪ್ರೊಡಕ್ಷನ್ ಮಾಡ್ತೇವೆ ಅದರ ಮೇಲೆ ನಮಗೆ ಮಾರ್ಜಿನ್ ಬರ್ತದೆ ಮೇಡಮ್. ಆ್ಯಂಡ್ ನಿಮಗೆ ಆ್ಯಕ್ಚುಲಿ ಕಣ್ ಕಾಣುವುದರಿದ್ದರಿಂದ ನೀವು ಹೇಗೆಲ್ಲ ಚಾಲೆಂಜಸ್ ಫೇಸ್ ಮಾಡಿದ್ದೀರಿ? ಯಾವುದೆಲ್ಲ ಚಾಲೆಂಜಸ್ ನಿಮ್ಮ ಬಿಸ್ನೆಸ್ಸಲ್ಲಿ ನೀವು ಫೇಸ್ ಮಾಡಿದ್ದೀರಿ? ಅದನ್ನು ಹೇಗೆ ಓವರ್ಕಮ್ ಮಾಡಿದ್ದೀರಿ? ಸೊಸೈಟಿಯಲ್ಲಿ ನೀವು ನಿಮ್ಮ ಸ್ಥಾನವನ್ನು ಹೇಗೆ ಎಸ್ಟಾಬ್ಲಿಷ್ ಮಾಡಿದ್ದೀರಾ? ಮೇಡಮ್, ನನಗೆ ಕಣ್ಣು ಕಾಣೋದಿಲ್ಲ ಅಂತ ಹೇಳುವಂಥದ್ದಕ್ಕೆ ನಿಮಗೂ ಯಾವುದೇ ಹಿಂಜರಿಕೆ ಬೇಡ, ನನಗೂ ಅದರಲ್ಲಿ ಹಿಂಜರಿಕೆ ಇಲ್ಲ. ಯಾಕಂದ್ರೆ ನಾನು ಪಾಸಿಟಿವ್ ಪರ್ಸನ್, ಅದರಲ್ಲಿ ಯಾವುದೇ ಬೇಜಾರಿಲ್ಲ. ನಾನು ಕೆಲಸ ಮಾಡಲಿಕ್ಕೆ ನನ್ನ ಕಣ್ಣುಗಳು ಇಲ್ಲದೇ ಇರೋದು ನನಗೆ ಸಹಕಾರಿಯಾಗಿದೆ. ಯಾಕಂದ್ರೆ ನಾನು ಎಲ್ಲ ಟೈಮನ್ನು ನಾನು ಅದರ್ ಆಕ್ಟಿವಿಟೀಸ್ ಅಂದರೆ ನಾವು ಬ್ಯಾಡ್ ಹಾಬೀಸ್ ಅಂತ ಏನು ಹೇಳ್ತೇವೆ ಅದು ಯಾವುದು ನನಗೆ ಇರೋದಿಲ್ಲ. ಇನ್ನೊಂದು ಆಲೋಚನೆಗಳು ಕೂಡ ಅಷ್ಟೇ. ನಾನು ಸಿಕ್ಕಾಪಟ್ಟೆ ಅಥವಾ ಸುಮ್ಮನೆ ನೋಡಿದಕ್ಕೆಲ್ಲ ಆಲೋಚನೆ ಮಾಡಿಕೊಂಡು ಕೂತ್ಕೊಳ್ಬೇಕಾಗಿಲ್ಲ. ನನ್ನ ಇಂಟೆನ್ಷನ್ ಏನಿದೆ ಅದರದ್ದು ಮಾತ್ರ ಆಲೋಚನೆಗಳನ್ನು ಮಾಡಿಕೊಂಡು ನನ್ನ ಪ್ರೋಗ್ರೆಸ್ ಅಥವಾ ನನ್ನ ಡೆವಲಪ್ಮೆಂಟ್ ಅಥವಾ ಸೋಷಿಯಲಲ್ಲಿ ನಾನು ಏನು ಮಾಡಬೇಕು, ಏನು ಕೆಲಸಗಳನ್ನು ಮಾಡಬೇಕು ಅದರ ಬಗ್ಗೆ ನಾನು ಥಿಂಕ್ ಮಾಡ್ತಾ ಇರ್ತೇನೆ. ಹಾಗಾಗಿ ನನಗೆ ಕಣ್ಣು ಕಾಣದೇ ಇರೋದ್ರಿಂದ ನಾನು ಬಿಸ್ನೆಸ್ಸಲ್ಲಿ ಹೆಚ್ಚು ಇನ್ವಾಲ್ವ್ ಆಗಲಿಕ್ಕೆ ಸಾಧ್ಯತೆ ಆಗಿದೆ. ಯಾವುದೇ ನಾನು ಸುಮ್ಮನೆ ಹೊರಗಡೆ ತಿರುಗಾಡ್ಲಿಕ್ಕೆ ಹೋಗೋದು ಅಥವಾ ಈ ಥರ ಯಾವುದೂ ಇಲ್ಲ. ನನ್ನ ಕಲಿಕೆಗೆ ಫಾರ್ ಎಜುಕೇಷನ್ ಪರ್ಪಸ್ ನಾನು ಹೊರಗಡೆ ಹೋಗ್ತೇನೆ ಹೊರತು ಬೇಕಾಬಿಟ್ಟಿಯಾಗಿ ಹೊರಗಡೆ ಹೋಗೋದಿಲ್ಲ. ಎಲ್ಲವೂ ನನಗೆ ಅದು ಪ್ಲಸ್ ಆಗಿ ಬಂದಿದೆ. ಇವಾಗ ನನ್ನನ್ನು ಹುಡುಕಿಕೊಂಡು ನೀವು ಕೂಡ ಬಂದಿದ್ದೀರಾ, ಅದು ನನ್ನ ಪ್ಲಸ್ ಪಾಸಿಟಿವ್. ಯಾಕಂದ್ರೆ ಏನೋ ಬ್ಲೈಂಡ್ ಅಂತ ಹೇಳುವಂತ ಉದ್ದೇಶದಿಂದ ನೀವು ಬಂದಿದ್ದೀರಾ, ನಾನು ಏನ್ ಮಾಡ್ತಾ ಇದ್ದೇನೆ ಅಂತ ಹೇಳುವಂತ ಉದ್ದೇಶದಿಂದ ನೋಡ್ಲಿಕ್ಕೆ ಬಂದಿದ್ದೀರಾ. ಅದೇ ಕಾಮನ್ ಮ್ಯಾನ್ ಆಗಿದ್ರೆ ನಾನೊಂದು ಬಿಸ್ನೆಸ್ ಮಾಡ್ತಾ ಇದ್ರೆ ನೀವ್ಯಾರು ನನ್ನನ್ನು ಟಚೇ ಮಾಡ್ತಾ ಇರ್ಲಿಲ್ಲ.
ಇದು ನನಗೊಂದು ಅಪಾರ್ಚುನಿಟಿ. ಎಲ್ಲೋ ನಾನು ಹೇಳ್ತಾ ಇರ್ತೇನೆ, ನಾವು ಬ್ಲೈಂಡ್ಸ್ ಅಥವಾ ಯಾವುದೇ ಹ್ಯಾಂಡಿಕ್ಯಾಪ್ಸ್ಗೆ ಯಾರಿಗೂ ಕೂಡ ಅನುಕಂಪ ಕೊಡಬೇಡಿ, ಅವಕಾಶ ಮಾತ್ರ ಕೊಡಿ. ಅದರಿಂದ ಅವರು ಅಚೀವ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅಚೀವ್ ಮಾಡಲಿಕ್ಕೆ ಅವರಿಗೆ ಬೂಸ್ಟ್ ಯಾರೂ ಅಲ್ಲ, ಅವರೇ ಅವರಿಗೆ ಬೂಸ್ಟ್. ಯಾಕಂದರೆ ಅವರಿಗೆ ಆ ಟೈಮ್ ಜಾಸ್ತಿ ಇರ್ತದೆ. ಯಾವುದೇ ಹ್ಯಾಂಡಿಕ್ಯಾಪ್ಸ್ಗೆ ಕಾಮನ್ ಮ್ಯಾನ್ಗಿಂತ ಟೈಮ್ ಶೆಡ್ಯೂಲ್ ಜಾಸ್ತಿ ಇರ್ತದೆ. ಅದನ್ನು ನಾನು ಯುಟಿಲೈಸ್ ಮಾಡಿದ್ದೇನೆ. ಎಲ್ಲರೂ ಕೂಡ ಅದೇ ಥರ ಯುಟಿಲೈಸ್ ಮಾಡಿದರೆ ಅವರಿಗೆ ಯಾವುದರಲ್ಲಿ ಅಚೀವ್ಮೆಂಟ್ ಮಾಡಲಿಕ್ಕೆ ಕಷ್ಟ ಆಗೋದಿಲ್ಲ. ಸೊ ಸೊಸೈಟಿಯನ್ನು ಹೇಗೆ ನೀವು ಚೇಂಜ್ ಮಾಡ್ತಾ ಬಂದಿದ್ದೀರಾ, ಅಂದ್ರೆ ನಿಮ್ಮ ಪ್ರಾಸ್ಪೆಕ್ಟಿವ್ ಇಂದ? ಸೊಸೈಟಿಯನ್ನು ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮೇಡಮ್. ನಾವು ಚೇಂಜ್ ಆಗಬೇಕೇ ಹೊರತು ಸೊಸೈಟಿ ಚೇಂಜ್ ಆಗೋದಿಲ್ಲ. ಸೊಸೈಟಿಗೆ ಏನು ಬೇಕು ಅದು ನಾವು ಮಾಡಬೇಕು ಅಷ್ಟೇ. ನಾವು ಸೊಸೈಟಿಗೆ ಏನು ಕೊಡ್ತೇವೆ ಅದು ಮುಖ್ಯ ಆಗ್ತದೆ. ಸೊಸೈಟಿ ನಮಗೆ ಯಾವುದನ್ನು ಕೊಡುವುದಿಲ್ಲ. ಆದರೆ ಬಟ್ ಇವಾಗ ನನಗೆ ನಮ್ಮ ಸೊಸೈಟಿ ನನಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾ ಇದೆ, ಅದೇ ನನಗೆ ಖುಷಿ ಅಷ್ಟೇ. ಆದರೆ ಅದನ್ನು ನಾವು ಎಕ್ಸ್ಪೆಕ್ಟೇಷನ್ ನಮ್ಮಲ್ಲಿ ಇಲ್ಲ. ಆ ಥರದ ಅವಾರ್ಡ್ಸ್ ನಮಗೆ ಬೇಕು ಅಂತ ಹೇಳುವಂಥದ್ದು ಎಕ್ಸ್ಪೆಕ್ಟೇಷನ್ ಇಲ್ಲ. ಬಟ್ ನಮಗೆ ಸಿಗ್ತಾ ಇದೆ, ಅದು ತುಂಬ ಖುಷಿ ಆಗ್ತಾ ಇದೆ. ಮುಂದೆ ಕೆಲಸ ಮಾಡಲಿಕ್ಕೂ ಕೂಡ ಅದೇ ನಮಗೆ ಇನ್ಸ್ಪಿರೇಷನ್. ನಮಗೆ ಪ್ರತಿಯೊಬ್ಬರು ರೆಸ್ಪೆಕ್ಟ್ ಕೊಡ್ತಾರೆ. ಆ ರೆಸ್ಪೆಕ್ಟನ್ನು ಉಳಿಸ್ಕೊಳ್ಬೇಕು ಅಂತ ಹೇಳುವಂಥ ಒಂದು ಇಂಟೆನ್ಷನಿಂದ ನಾವು ಈ ಥರ ಕೆಲಸ ಮಾಡ್ತಾ ಇರ್ತೇವೆ. ರೈಟ್. ನಿಮ್ಮ ಪ್ರಾಡಕ್ಟ್ ಡಿಸೈನ್ಸ್ ನೀವು ಹೇಗೆ ಯೋಚಿಸ್ತೀರಾ ಸರ್? ಪ್ರಾಡಕ್ಟ್ ಡಿಸೈನ್ಸ್ ಅಂದರೆ ಒಬ್ಬರ ಸಮಸ್ಯೆ ನಮ್ಮ ಪ್ರಾಡಕ್ಟ್. ಯಾರಿಗಾದ್ರೂ ಪ್ರಾಬ್ಲಮ್ಸ್ ಇದ್ದಾಗ ಮಾತ್ರ ನಾನು ಪ್ರಾಡಕ್ಟ್ಗಳನ್ನು ಮಾಡ್ತೇನೆ. ಯಾವುದೇ ಒಂದು ಆಲೋಚನೆ ಮಾಡಿಕೊಂಡು ಇಂಥ ಒಂದು ಡಿಸೈನ್ ಮಾಡ್ತೇನೆ ಅಂತ ನಾನು ಯಾವತ್ತೂ ಹೊರಡೋದಿಲ್ಲ. ಫಾರ್ ಎಕ್ಸಾಂಪಲ್, ನಿಮಗೆ ಏನಾದರೂ ಒಂದು ನಿಮ್ಮ ತೋಟದಲ್ಲಿ ಅಥವಾ ಎಲ್ಲಾದರೂ ಒಂದು ಕೆಲಸ ಮಾಡಬೇಕಾದ್ರೆ ಏನಾದರೂ ಒಂದು ಪ್ರಾಬ್ಲಮ್, ಇವಾಗ ಹೇಳಿದೆ ಲೇಬರ್ ಸ್ಕ್ಯಾರ್ಸಿಟಿ, ಹಾಗೆಯೇ ಇನ್ನೊಂದು ಥರ ಯಾವುದಾದ್ರೂ ಒಂದು ಟೈಮ್ ಶೀಟಲ್ಲಿ ಯಾವುದೋ ಒಂದು ಪ್ರಾಬ್ಲಮ್ಸ್ ಇರ್ಬೋದು. ಅದು ನನ್ನ ಪ್ರೊಡಕ್ಷನ್. ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಬೇಕಾಗಿ ನಾನು ಏನಾದರೂ ಒಂದು ಪ್ರಾಡಕ್ಟನ್ನು ಮಾಡ್ತಾ ಇರ್ತೇನೆ. ಅದಕ್ಕೆ ಬೇಕಾದ ಡಿಸೈನನ್ನು, ಈಗ ನೀವೇನಾದರೂ ಬಂದು ನಿಮ್ಮ ಪ್ರಾಬ್ಲಮ್ಸನ್ನು ಹೇಳ್ಕೊಂಡಾಗ ಅದಕ್ಕೆ ನನ್ನದೇ ಆದ ಒಂದು ಡಿಸೈನನ್ನು ಮಾಡ್ತೇನೆ. ಆ ಡಿಸೈನನ್ನು ಟಚ್ ಮಾಡಿ ನಾನು ನನ್ನ ಸ್ಟಾಫ್ಗಳಲ್ಲಿ ಅದನ್ನು ಡಿಸ್ಕಷನ್ ಮಾಡ್ತೇನೆ. ಈ ಥರ ಮಾಡಬೇಕು ಅಂತ ಡೈಮೆನ್ಷನ್ ಸಮೇತವಾಗಿ ಕೊಡ್ತೇನೆ. ಯಾವುದೇ ಫೀಲ್ಡಿಗೆ ಕೂಡ ನಾನು ಹೋಗಲಿಕ್ಕೆ ರೆಡಿ ಇದ್ದೇನೆ. ಫೀಲ್ಡಿಗೆ ಹೋಗಿ ನಾನು ಯಾವುದನ್ನು ಕಣ್ಣಲ್ಲಿ ನೋಡಲಿಕ್ಕೆ ಆಗೋದಿಲ್ಲ, ಅದರ ಕೈಯಲ್ಲಿ ಮುಟ್ಟಿ ನಾನು ಅನುಭವವನ್ನು ತಕ್ಕೊಂಡು ಮತ್ತೆ ಅದಕ್ಕೆ ಆಗಬೇಕಾದಂಥ ಡಿಸೈನನ್ನು ಮಾಡ್ತೇನೆ. ನಿಮಗೆ ರೋಲ್ ಮಾಡೆಲ್ ಆಗಿ ಯಾರಿದ್ದಾರೆ ಸರ್ ನಿಮ್ಮ ಲೈಫಲ್ಲಿ? ಸ್ವಲ್ಪ ರೋಲ್ ಮಾಡೆಲ್ ಅಂದ್ರೆ ನೀವು ಯಾರ ಮೇಲೆ ಇನ್ಸ್ಪಿರೇಷನ್ ಆಗಿ ನೀವು ಒಂದು ವೇಳೆ ನಿಮ್ಗೆ ಏನು ಬ್ಯಾಡ್ ಫೀಲಿಂಗ್ ಬರ್ತಾ ಇದೆಯಾ, ಒಂದಿನ ನೆಗೆಟಿವ್ ಫೀಲಿಂಗ್ ಬರ್ತಾ ಇದ್ದೀರಾ, ನೀವು ಆವಾಗ ಯಾರನ್ನು ಯೋಚಿಸ್ತೀರಾ? ಫಾರ್ ಎಕ್ಸಾಂಪಲ್, ಇಂಡಿಯಾಗೆ ನಮಗೆ ಮಹಾತ್ಮ ಗಾಂಧಿ ಸರ್ ಇದ್ದಾರೆ, ಅಂಬೇಡ್ಕರ್ ಅವರಿದ್ದಾರೆ. ಸೊ ಆ ರೀತಿ ನಿಮ್ಗೆ ಯಾರು ಇನ್ಸ್ಪೈರ್ ಮಾಡ್ತಾ ಇದ್ದಾರೆ? ಸೊ ಸೌತ್ ಅಲ್ಲಿ ನಾವು ಹೇಳಿದ್ರೆ ವೀರೇಂದ್ರ ಹೆಗ್ಡೆ ಸರ್ ಅನ್ನು ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ. ಸೊ ಆ ರೀತಿ ನೀವು ಯಾರನ್ನು ಯೋಚಿಸ್ತೀರಾ ನಿಮ್ಮ ರೋಲ್ ಮಾಡೆಲ್ ಆಗಿ? ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು, ಸನ್ಮಾನ್ಯ ಕಾವಂದ್ರ ಇರ್ಬೋದು, ಅಥವಾ ಅಬ್ದುಲ್ ಕಲಾಂ ಇರ್ಬೋದು, ಎಲ್ಲರೂ ಇನ್ಸ್ಪಿರೇಷನ್ನೇ. ಆದರೆ ರೋಲ್ ಮಾಡೆಲ್ ಆಗಿ ನಾನೇನೋ ಸಣ್ಣ ಮಟ್ಟದಿಂದ ಬಂದವ, ನಾನು ಅದನ್ನು ತಗೊಳ್ತಾ ಇದ್ದೇನೆ, ಸಣ್ಣ ಮಟ್ಟದಲ್ಲಿ ತಗೊಳ್ತಾ ಇದ್ದೇನೆ ಹೊರತು ದೊಡ್ಡ ಮಟ್ಟದ ಆಲೋಚನೆಯನ್ನು ಇವತ್ತು ಮಾಡಿಲ್ಲ. ನೀವು ರೋಲ್ ಮಾಡೆಲ್ ಅಂತ ಹೇಳುವಾಗಲೇ ನನಗೆ ಏನದಕ್ಕೆ ಆನ್ಸರ್ ಕೊಡಬೇಕು ಅಂತ ಗೊತ್ತಾಗಲಿಲ್ಲ. ಆ ರೀತಿಯಲ್ಲಿ ನಾನು ಆಲೋಚನೆ ಮಾಡಿಲ್ಲ. ಆದರೆ ನೀವೊಂದು ನೆನಪು ಮಾಡಿಕೊಟ್ರಿ ಕಾವಂದರ ಹೆಸರನ್ನು. ಅವರು ನನ್ನ ದೊಡ್ಡ ಗ್ರಾಹಕರಾಗಿದ್ದುಕೊಂಡು ನನಗೆ ತುಂಬ ಸಪೋರ್ಟು, ಇಂಡೈರೆಕ್ಟ್ ಸಪೋರ್ಟ್, ವರ್ಷಕ್ಕೆ ಕೆಲವು ಲಕ್ಷಾಂತರ ರೂಪಾಯಿ ನನ್ನ ಗ್ರಾಹಕರಾಗಿದ್ದಾರೆ ಅವರು. ಅವರಿಗೆ ಗೌರವಾನ್ವಿತರು, ಅದು ಎಲ್ಲ ರೀತಿಯಲ್ಲಿ ಕೂಡ ಅವರಿಗೆ ನಾನು ಗೌರವವನ್ನು ಕೊಡಬೇಕಾಗ್ತದೆ. ಹಾಗೆಯೇ ಸಣ್ಣ ಪುಟ್ಟ ಬ್ಲೈಂಡ್ಸ್ ಕೂಡ ನಮಗೆ ಇನ್ಸ್ಪಿರೇಷನ್. ನಾವು NFBಗೆ ಹೋದಾಗ, NFB ನ್ಯಾಷನಲ್ ಫೆಡರೇಷನ್ ಆಫ್ ಬ್ಲೈಂಡ್ಸ್ ಅಂತ ಇದೆ, ಅದರಲ್ಲಿ ನಾವು ತುಂಬ ಮಂದಿ ಆ್ಯಕ್ಟಿವಿಟಿಗಳನ್ನು ನೋಡ್ತೇವೆ. ಅವರಿಗೆ ಕಣ್ಣು ಕಾಣದೇ ಇರ್ಬೋದು, ಆದರೆ ಅವರು ಕಾಣೋದು ಯಾವುದೂ ಇಲ್ಲ. ನೀವು ಸೀಮಿತವಾಗಿ ಇಷ್ಟನ್ನು ಮಾತ್ರ ನೋಡ್ತಾ ಇರ್ತೀರಿ. ಬಟ್ ಒಬ್ಬ ಕಣ್ಣು ಕಾಣದ ಎಲ್ಲವನ್ನು ಕೂತ್ಕೊಂಡು ಆಲೋಚನೆ ಮಾಡಿಕೊಂಡು ಎಲ್ಲವನ್ನು ಕಾಣ್ತಾನೆ. ಕೆಲವೊಂದು ಸ್ಟೋರಿಗಳು ಬರ್ತವೆ, ಎಲ್ಲವೂ ಬರ್ತವೆ. ಬಟ್ ನನ್ನ ಸ್ವಂತ ಒಪಿನಿಯನ್ ಏನಿದೆ ಅಂದರೆ ನಾವೆಲ್ಲವನ್ನು ನೋಡ್ತೇವೆ. ಪ್ರತಿಯೊಂದು ಹೆಸರು ಕೊಟ್ಟಾಗ ಅದರ ಬಗ್ಗೆ ಆ ಹೆಸರಿನ ಒಳಗಡೆ ಏನಿದೆ ಅಂತ ಆಲೋಚನೆ ಮಾಡ್ತೇವೆ. ಅದು ಕಾಮನ್ ಮ್ಯಾನ್ ಆಗಿ ನೀವು ಅದರ ಬಗ್ಗೆ ಆಲೋಚನೆ ಮಾಡೋದಿಲ್ಲ. ನಾವು ನಿಮ್ಮ ಹೆಸರನ್ನು ಕೊಟ್ಟಾಗಲೂ ಅದರ ಬಗ್ಗೆ ಅದರೊಳಗೆ ಏನಿದೆ ಅಂತ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇವೆ.
ಸೊ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಮಕ್ಕಳಿಗೆ ಸ್ಕೂಲ್ ಇದ್ದರೆ ಬ್ಲೈಂಡ್ ಮಕ್ಕಳಿಗೆ ನಿಮ್ಮ ಪ್ರಕಾರ ಅಲ್ಲಿ ಏನು ಸಬ್ಜೆಕ್ಟ್ ಅಥವಾ ಏನು ಅವರಿಗೆ ಇನ್ಸ್ಪಿರೇಷನ್ ಅಥವಾ ಟೀಚಿಂಗ್ ಒಂದು ಮ್ಯಾಂಡೇಟ್ರಿ ಆಗಿ ಇರಬೇಕು ನಿಮ್ಮ ಪ್ರಕಾರ, ವಿಚ್ ಅವರಿಗೆ ಹೆಲ್ಪ್ ಆಗ್ತದೆ ಪಾಸಿಟಿವ್ ಥಿಂಕಿಂಗ್ ಅಥವಾ ಲೈಫ್ ಗ್ರೋತಲ್ಲಿಯ ಯಾವುದಾದ್ರೂ ಒಂದು ಎರಡು ಟಿಪ್ಸ್ ಅಥವಾ ಏನಾದರೂ ಮೋಟಿವೇಶನ್ ಯಾವ ರೀತಿ ಅದು ಸ್ಕೂಲ್ ಇರಬೇಕು? ಟೀಚಿಂಗ್ ಬಗ್ಗೆ ನಾನು ಏನು ಹೇಳಲಿಕ್ಕೆ ಆಗೋದಿಲ್ಲ ಮೇಡಮ್, ಯಾಕಂದರೆ ನನ್ನ ಎಜುಕೇಷನ್ ಅಷ್ಟಕ್ಕಷ್ಟೇ ಇರೋದ್ರಿಂದ ನಾನು ಟೀಚಿಂಗ್ ಬಗ್ಗೆ ಸೈಡಲ್ಲಿ ಏನು ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಲೈಫ್ ಸ್ಕಿಲ್ ಇಂಪಾರ್ಟೆಂಟ್. ನಾವು ಯಾವುದೇ ಬ್ಲೈಂಡ್ ಮಕ್ಕಳಿಗೆ ಅಂತಲ್ಲ, ಕಾಮನ್ ಸ್ಟೂಡೆಂಟ್ಸಿಗೂ ನಾನು ಹೇಳೋದೇನೆಂದರೆ ಫಸ್ಟ್ ಲೈಫ್ ಸ್ಕಿಲ್, ನೆಕ್ಸ್ಟ್ ಕಮ್ಯುನಿಕೇಷನ್ ತುಂಬ ಇಂಪಾರ್ಟೆಂಟ್. ತುಂಬ ಕಡೆ ನಾನು ಹೋಗ್ತಾ ಇರ್ತೇನೆ, ತುಂಬ ಕಡೆ ಇಂಟರ್ವ್ಯೂ ಮಾಡ್ತಾ ಇರ್ತೇನೆ, ಅಥವಾ ನಾನು ನನ್ನ ಸ್ಟಾಫ್ಸನ್ನು ಸೆಲೆಕ್ಟ್ ಮಾಡೋದು ಇಂಟರ್ವ್ಯೂ ಮಾಡ್ತಾ ಇರ್ತೇನೆ. ಇತ್ತೀಚಿನ ಜನ್ರೇಷನ್ ಏನಿದೆ ಅಂದರೆ ಈ ಕಮ್ಯುನಿಕೇಷನಿಂದ ಹೊರಗೆ ಹೋಗ್ತಾ ಇದೆ. ಒಂದು ಆನ್ಸರ್ಗಳು ಯಾವ ಥರ ಇದೆ ಅಂದರೆ, ನೀವು ಇಷ್ಟೊಂದು ಚಿಕ್ಕ ಕ್ವಶನ್ ಕೇಳಿದಾಗ ಅದಕ್ಕೆ 1 ವರ್ಡ್ 2 ವರ್ಡ್ ಆನ್ಸರ್, ಅದು 1 ಸೆಂಟೆನ್ಸ್ ಮ್ಯಾಕ್ಸಿಮಮ್. ಬಟ್ ಕಮ್ಯುನಿಕೇಷನ್ ಬೇಕು, ಪ್ರತಿಯೊಬ್ಬರು ಕಲಿಬೇಕಾದದ್ದು ಕಮ್ಯುನಿಕೇಷನ್. ಆ ಕಮ್ಯುನಿಕೇಷನಲ್ಲಿ 1 ವರ್ಡ್ಗಳನ್ನು ಬಿಟ್ಟು ಸೆಂಟೆನ್ಸ್ ಮುಖಾಂತರ ಆನ್ಸರ್ ಮಾಡುವಂಥದ್ದು, ಮತ್ತು ಫಸ್ಟ್ ಅಪ್ರೋಚ್ ಮಾಡುವಂಥದ್ದು. ಮತ್ತು ಎಲ್ಲೋ ನೋಡಿರ್ಬೋದು, ನೀವು ಎಲ್ಲ ಕಡೆ ನೋಡಿರ್ಬೋದು, ಈಗ ಕಾರ್ಪೊರೇಟ್ ಇದರಲ್ಲಿ ಹಾಯ್ ಹಲೋ ಇಷ್ಟೇ ಇರ್ತದೆ. ನಮ್ಮ ನಮಸ್ಕಾರ ಅಥವಾ ಗುಡ್ ಮಾರ್ನಿಂಗ್ ಇಂಥ ಸಬ್ಜೆಕ್ಟ್ಗಳು ಯಾವ ಇತ್ತೀಚಿನ ಜನ್ರೇಷನಲ್ಲಿ ಯಾರಲ್ಲೂ ಇಲ್ಲ. ಅದನ್ನು ಕಾಣಲಿಕ್ಕೆ ಸಿಗಲಿಕ್ಕೆ ತುಂಬ ಕಷ್ಟ ಇದೆ. ತುಂಬ ಕಡೆ ನಾನು ಮೋಟಿವೇಶನ್ ಸ್ಪೀಚಿಗೆ ಹೋಗ್ತೇನೆ. ಹೋದಾಗ ಸ್ಟೂಡೆಂಟ್ಸ್ಗಳಿಗೆ ನಾನು ಹೇಳೋದು ಇಷ್ಟೇ, ಎಲ್ಲ ಕಡೆ ನೀವು ಮುಂದೆ ಬರಬೇಕು ಅಂದರೆ ನೀವು ಮಾತಾಡಬೇಕು. ಇವಾಗ ಏನಿದೆ, ವಾಟ್ಸಪ್, ಇನ್ಸ್ಟಾಗ್ರಾಮು, ಯೂಟ್ಯೂಬ್ ಚಾನಲ್ಸ್ ಎಲ್ಲರೂ ಯೂಸ್ ಮಾಡ್ತಾರೆ. ಏನು ವಾಟ್ಸಪ್ಪಲ್ಲಿ ಏನು ಮಾಡ್ತಾರೆ, ಇನ್ಸ್ಟಾಗ್ರಾಮಲ್ಲಿ ಏನು ಮಾಡ್ತಾರೆ, ಇನ್ಸ್ಟಾಗ್ರಾಮಲ್ಲಿ ಒಂದು 1 or 2 ಮಿನಿಟ್ಸ್ದು ಒಂದು ಸೀನ್ ಕ್ರಿಯೇಟ್ ಆಗಬೇಕಾದ್ರೆ ಅದಕ್ಕೆ ದಿನಕ್ಕೊಂದು 4 to 5 hours ವೇಸ್ಟ್ ಮಾಡ್ತಾರೆ. ಆ ಪ್ರತಿ ಮಕ್ಕಳು ಕೂಡ ಮೊಬೈಲಲ್ಲಿ ಇರ್ತಾರೆ ಹೊರತು ಅವರು ಜನರಲ್ ಆಗಿ ಮಾತುಕತೆಗೆ ಬರೋದಿಲ್ಲ. ಲೈಫ್ ಸ್ಕಿಲ್ ಎಂಬುದೇ ಇಲ್ಲ. ಎಲ್ಲ 1 ವರ್ಡ್ ಇಮೇಜಸ್ ಅನ್ನು ಯೂಸ್ ಮಾಡುವಂಥದ್ದು, ಆ ಥರ ಶಾರ್ಟ್ ವರ್ಡ್ಗಳನ್ನು ಯೂಸ್ ಮಾಡುವಂಥದ್ದು, ಗುಡ್ ಮಾರ್ನಿಂಗಿಗೆ GM, ಗುಡ್ ನೈಟ್ GNT, ಈ ಥರ ಎಲ್ಲ ಮಾಡುವಂಥದ್ದು. ಇದನ್ನೆಲ್ಲ ಬಿಟ್ಟು ಈ ಜನ್ರೇಷನಲ್ಲಿ ಏನಾಗಬೇಕು ಅಂದರೆ, ಫುಲ್ಲಿ ಅವರು ಫಸ್ಟ್ ಅಪ್ರೋಚ್ ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಸನ್ನು ಕಳೀತಾ ಬಂದರೆ ನಾವು ಕೂಡ ಇಂಪ್ರೂವ್ ಆಗ್ತೇವೆ, ನಮ್ಮ ದೇಶ ಕೂಡ ಮುಂದಕ್ಕೆ ಬರ್ತದೆ. ಸೊ ನೀವು ಈಗ ನಿಮ್ಮ ವರ್ಕ್ ಫೋರ್ಸ್ ಅನ್ನು ರಿಕ್ರೂಟ್ ಮಾಡುವಾಗ ನೀವು ಹೇಗೆ ರಿಕ್ರೂಟ್ಮೆಂಟ್ ಪ್ರಾಸೆಸ್ ನಡೆಸ್ತೀರಾ? ಎಲ್ಲ ಕಂಪನಿಗಳಲ್ಲಿ ಯಾವ ಥರ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಮಾಡ್ತಾರೆ ಅದೇ ಥರ ಮಾಡ್ತೇವೆ ನಾವು. ಇಂಟರ್ವ್ಯೂ ಕೂಡ ಮಾಡ್ತೇನೆ, ಅಥವಾ ಕೆಲವೊಮ್ಮೆ ಅವಶ್ಯಕತೆ ಬಿದ್ದಾಗ ಅಕೌಂಟಿಂಗ್ ನಾಲೆಜ್ ತಿಳ್ಕೊಳ್ಳಿಕ್ಕೆ ಬೇಕಾಗಿ ಟೆಸ್ಟ್ಗಳನ್ನು ಮಾಡ್ತೇವೆ. ಇಲ್ಲ ಅಂದರೆ ನಾರ್ಮಲ್ ಇಂಟರ್ವ್ಯೂಗಳನ್ನು ಮಾಡಿಕೊಂಡು ನಾನು ಅದನ್ನು ಸೆಲೆಕ್ಷನ್ ಮಾಡ್ತೇನೆ. ಆ್ಯಂಡ್ ಹೇಗೆ ಮ್ಯಾನೇಜ್ ಮಾಡ್ತೀರಾ? ನೀವೀಗ ವರ್ಕ್ ಫೋರ್ಸಿಗೆ ಹೊರಗೆ ಹೋಗ್ತೀರಾ, ಆವಾಗ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅದನ್ನು? ಈಗ ನಿಮ್ಮ ಹತ್ರ ಎಷ್ಟು ಸ್ಟಾಫ್ಸ್ ಇದ್ದಾರೆ ಸರ್, ಅದನ್ನು ಯಾವ ರೀತಿ ನೀವು ಡಿವೈಡ್ ಮಾಡ್ತೀರಾ? ನೀವು ಹೇಗೆ ಅನಲೈಸ್ ಮಾಡ್ತೀರಾ ಯಾರು ಯಾವ ಕೆಲಸಕ್ಕೆ ಹೋಗಬೇಕು? ITI ಫೀಲ್ಡಲ್ಲಿ ಇದು ಲ್ಯಾಡರ್ ಅನ್ನೆಲ್ಲ ಫೀಲ್ಡ್ ಇರುತ್ತೆ ಅಲ್ಲ ಸರ್, ಅದರಲ್ಲಿ ಹೇಗೆ ಡಿವೈಡ್ ಮಾಡ್ತೀರಾ ಅವರಿಗೆ ಕೆಲಸ? ಫಸ್ಟ್ ಯಾರನ್ನ ಇಂಟರ್ವ್ಯೂ ಮಾಡಿ ಸೆಲೆಕ್ಟ್ ಮಾಡಿದಾಗ ನಾನು ಲೇಬರ್ ಸ್ಟಾಫ್ ಬಗ್ಗೆ ಮಾತಾಡೋದಾದರೆ, ಅವರನ್ನು ಒಂದೇ ಕೆಟಗರಿಯಲ್ಲಿ ನಾನು ನೋಡ್ತೇನೆ. ಅವರನ್ನು ಒಂದು ವರ್ಕಿಗಿಂತ ಹಚ್ಚುತ್ತೇನೆ. ವರ್ಕಿಗೆ ಹಚ್ಚುತ್ತಾ ಇರುವಾಗ ನಾನು ಸಾಮಾನ್ಯವಾಗಿ ವಾರಕ್ಕೆ 2 ಸಲ ಅಥವಾ 3 ಸಲ ಪ್ರತಿಯೊಬ್ಬರ ಹತ್ರ ವರ್ಕ್ ಮಾಡೋ ಹತ್ರ ಹೋಗ್ತಾ ಇರ್ತೇನೆ. ಅವರಲ್ಲಿ ಮಾತಾಡ್ತೇನೆ, ಅವರಲ್ಲಿ ಏನು ವರ್ಕ್ ಮಾಡ್ತಾರೆ ಆ ಅಪ್ಡೇಟ್ಸನ್ನು ತಗೊಳ್ತೇನೆ. ಅವನು ಯಾವುದ್ರಲ್ಲಿ ಸ್ಕಿಲ್ ಇದ್ದಾನೆ ಅವನನ್ನು ಚೇಂಜ್ ಮಾಡಿ ನೋಡ್ತೇನೆ. ಒಂದು ವರ್ಕಿಗೆ 1 ಸಲ ಹಾಕಿದರೆ ನೆಕ್ಸ್ಟ್ ವರ್ಕ್ ನೀನು ಅಲ್ಲಿ ಮಾಡಬೇಡಪ್ಪ, ಈ ಕಡೆ ಮಾಡುವಂಥ ಅಲ್ಯೂಮಿನಿಯಮ್ ಆರ್ ಸ್ಟೀಲ್ ಅಥವಾ ಪ್ಲಾಸ್ಟಿಕ್ಸ್ ಬೇರೆ ಬೇರೆ ಡಿವೈಡ್ ಮಾಡಿ ಕೊಡ್ತೇನೆ. ಆವಾಗ ಅವನು ಯಾವುದ್ರಲ್ಲಿ ಸ್ಕಿಲ್ ಇದ್ದಾನೆ ಆ ಸ್ಕಿಲ್ಲಿಗೆ ನಾನು ಕಳಿಸ್ಬಿಡ್ತೇನೆ. ಸ್ಪೀಡ್ ಯಾರಿದ್ದಾರೆ, ನಾನು ಇದ್ರ ಮುಂಚೆ ವರ್ಕ್ ಯಾವ ಥರ ಮಾಡ್ತಾ ಇದ್ರು, ಅವರು ಬಿಟ್ಟು ಹೋದ್ರು, ಇನ್ನೊಬ್ರು ಬಂದು ಜಾಯ್ನ್ ಆದರು, ಅವ್ರು ಯಾವ ಥರ ವರ್ಕ್ ಮಾಡ್ತಾ ಇದ್ದಾರೆ, ಅವನಿಗೆ ಇನ್ನೂ ಸ್ಪೀಡ್ ಇದ್ದರೆ ಅವನನ್ನು ಕಂಟಿನ್ಯೂ ಮಾಡ್ತೇನೆ. ಅಥವಾ ಇನ್ನೊಂದು ವರ್ಕಿಗೆ ಹಚ್ಚುತ್ತೇನೆ, ಪೇಂಟಿಂಗು, ಅದರ್ ವರ್ಕ್ಸ್ ಯಾವುದಾದ್ರೂ ಅದನ್ನು ಚೇಂಜ್ ಮಾಡ್ತಾ ಇರ್ತೇನೆ. ಹಾಗೆ ನಾನು ಹೊರಗಡೆ ಹೋಗ್ತೇನೆ. ನಾನು ಮ್ಯಾಕ್ಸಿಮಮ್ ಆಗಿ ಆಫೀಸಲ್ಲಿ ಇರೋದು ಕಮ್ಮಿ, ನಾನು ಹೊರಗಡೆ ಹೋಗ್ತಾ ಇರ್ತೇನೆ. ನಾನು ಒಬ್ಬನೇ ಹೋಗ್ತೇನೆ ಅಂತಲ್ಲ, ನಾನು ಕರ್ಕೊಂಡು ಹೋಗ್ಲಿಕ್ಕೆ ಒಬ್ಬರು ಅಸಿಸ್ಟೆಂಟ್ ಬೇಕು, ಅದು ಮಾತ್ರ ನನಗೆ ಬೇಕಾಗಿರುವಂಥದ್ದು. ಮತ್ತು ಅವರಿಗೆ ರೂಟ್ ಹೇಳುವಂಥದ್ದು, ಈಗ ಲೊಕೇಶನ್ ನೇವಿಗೇಷನ್ ಏನು ಹಾಕೋದಾದರೂ ಅವರಿಗೆ ಹೇಳಿಕೊಡುವಂಥದ್ದು, ಪ್ರತಿಯೊಂದನ್ನು ನಾನು ಮಾಡ್ತಾ ಇರ್ತೇನೆ. ಮತ್ತು ನಾನು ಎಲ್ಲಿಗೆ ಹೋಗಬೇಕು ಅವರಿಗೆ ಫೈನಲ್ ಆಗಿ ಹೇಳ್ತೇನೆ ಹೊರತು ಇಲ್ಲಿಂದ ಹೊರಟಾಗಲೇ ನಮಗೆ ಇಂಥಲ್ಲಿಗೆ ಹೋಗಬೇಕು ಅಂತ ನಾನು ಹೇಳೋದಿಲ್ಲ.
ನಾನು ಇನ್ನೊಬ್ಬರಲ್ಲಿ ಡಿಸ್ಕಷನ್ ಮಾಡಿಕೊಂಡು ಅದನ್ನು ನಾನು ಪ್ಲ್ಯಾನ್ ಮಾಡಿಕೊಂಡು ಇಟ್ಕೊಂಡಿರ್ತೇನೆ. ಅವರಿಗೆ ಫೈನಲ್ ಪೊಸಿಷನ್ಗೆ ನಾನು ಹೇಳ್ತೇನೆ, ಇಂಥಲ್ಲೇ ಹೋಗಬೇಕು, ಈ ಫ್ಯಾಕ್ಟ್ರಿ ವಿಸಿಟ್ ಆಗಬೇಕು ಅಥವಾ ಈ ಇಂಡಸ್ಟ್ರಿ ವಿಸಿಟ್, ಈ ಆಫೀಸ್ ವಿಸಿಟ್ ಫೈನಲ್ ಆಗಿ ಹೇಳ್ತಾ ಇರ್ತೇನೆ. ಸರ್ ನಿಮ್ಗೆ ಯಾವ್ದೆಲ್ಲ ಸ್ಕೀಮ್ಸ್ ಗೊತ್ತಾಗಿದೆ ಫಾರ್ ಡಿಸೇಬಲ್ಡ್ ಪೀಪಲ್? ಯಾವ್ದೆಲ್ಲ ಸ್ಕೀಮ್ಸ್ ಇದೆ ಸ್ಟೇಟ್ ಇಂದ ಅಥವಾ ಯಾವುದು ಸೆಂಟ್ರಲ್ ಇಂದ? ನಾನು ಕಮ್ಯುನಿಕೇಟ್ ಮಾಡ್ತಾ ಇರ್ತೇನೆ. ನಾನು ಕಮ್ಯುನಿಕೇಶನ್ ಬಗ್ಗೆ ನಿಮ್ಮಲ್ಲಿ ಮಾತಾಡಿರೋ ಉದ್ದೇಶನೇ ಅದಕ್ಕೆ. ನಾನು ಪ್ರತಿಯೊಬ್ಬರಲ್ಲಿ, ಈಗ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಅದರ್ ಬಿಸ್ನೆಸ್ ಪರ್ಸನ್ ಇರ್ಬೋದು, ಟ್ರೇಡಿಂಗ್ ಪರ್ಸನ್ ಅಥವಾ ಮ್ಯಾನುಫ್ಯಾಕ್ಚರರ್, ಇಂಡಸ್ಟ್ರಿಯಲಿಸ್ಟ್, ಎಲ್ಲರಲ್ಲಿ ನಾನು ಕಮ್ಯುನಿಕೇಟ್ ಮಾಡ್ತಾ ಇರ್ತೇನೆ. ಹಾಗಾಗಿ ಒಂದು ರೌಂಡಲ್ಲಿ ನಾನು ಯಾವುದೇ ನ್ಯೂಸ್ ಪೇಪರ್ ಓದೋದಿಲ್ಲ, ನ್ಯೂಸ್ಗಳನ್ನು ನೋಡ್ತೇನೆ. ಟಿ ವಿ ಮೀಡಿಯಾದಲ್ಲಿ ನಾನು ನ್ಯೂಸ್ಗಳನ್ನು ನೋಡ್ತೇನೆ. ಅದು ಮಾತ್ರ, ಬಾಕಿ ಇನ್ಫಾರ್ಮೇಷನ್ಸ್ ಎಲ್ಲ ನನ್ನ ಕಮ್ಯುನಿಕೇಷನಿಂದ ನಾನು ಪ್ರತಿಯೊಬ್ಬರು ನಮ್ಮ ಫ್ರೆಂಡ್ಸ್ ಕಾಂಟ್ಯಾಕ್ಟ್ಸಲ್ಲಿ ಸಾಧಾರಣ ಒಂದು ಪರ್ ಡೇ ಒಂದು 4 to 5 hours ನಾನು ಫೋನಲ್ಲಿ ಇರ್ತೇನೆ, ಕಾನ್ವರ್ಸೇಷನ್ ಆಗ್ತಾ ಇರ್ತದೆ. ಕೆಲವೊಂದು ಅವರು ಇನ್ಫಾರ್ಮ್ ಮಾಡಿರ್ತಾರೆ ಅಥವಾ ಎಲ್ಲೋ ಒಂದು ಕಡೆ ನನಗೆ ಅದು ಗೊತ್ತಾಗಿರ್ತದೆ. ಆ ಥರ ನಾನು ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತೇನೆ, ಅದನ್ನು ತಿಳುವಳಿಕೆ ತಗೊಳ್ತೇನೆ. ಇದು ಬ್ಲೈಂಡ್ ಮಕ್ಕಳಿಗೆ ಹೇಗೆ ಜಾಬ್ ಸಿಗ್ತದೆ? ನೀವು ಹೇಳಿದ್ರಲ್ಲ ಯಾವುದೋ ಸಂಸ್ಥೆಯಲ್ಲಿ ಅವರು ನೋಡಿ, ನಮ್ಮ ಕರ್ನಾಟಕ ಆಲ್ ಓವರ್ ಇಂಡಿಯಾದಲ್ಲಿ NFB ಅಂತ ಇದೆ, ನ್ಯಾಷನಲ್ ಫೆಡರೇಷನ್ ಆಫ್ ಬ್ಲೈಂಡ್ಸ್ ಅಂತ ಇದೆ. ಅದೇ ನಮ್ಮ ಕರ್ನಾಟಕದಲ್ಲಿ NFB ಕರ್ನಾಟಕ, ನ್ಯಾಷನಲ್ ಫೆಡರೇಷನ್ ಆಫ್ ಬ್ಲೈಂಡ್ಸ್ ಅಂತ ಇದೆ. ಇದರಲ್ಲಿ ಒಂದು ಪರ್ ಇಯರ್ 150 ರೂಪಾಯಿ ಕೊಟ್ಟು ಮೆಂಬರ್ ಆದರೆ ಯಾವ ರೀತಿಯ ಎಜುಕೇಶನ್ ಬೇಕು, ಟ್ರೈನಿಂಗ್ ಸೆಮಿನಾರ್ಸ್ ಬೇಕು ಅಥವಾ ವಿದೌಟ್ ಹೆಲ್ಪ್ ಯಾರೋ ಇಲ್ಲದೆ ನಡ್ಕೊಂಡು ಹೋಗುವಂಥದ್ದು, ಸಿಸ್ಟಮ್ ಆಪರೇಟಿಂಗ್, ಪ್ರತಿಯೊಂದು ಟ್ರೈನಿಂಗ್ ಸೆಮಿನಾರ್ಸ್ ಇದೆ, ಫ್ರೀ ಆಫ್ ಕಾಸ್ಟ್ ಎಲ್ಲವನ್ನು ಮಾಡಿಕೊಡ್ತಾರೆ NFB ಇಂದ. ಹಾಗೆ ಜಾಬ್ ಆಪರ್ಚುನಿಟೀಸ್ ಅದರ ಬಗ್ಗೆ ಅನೌನ್ಸ್ ಮಾಡ್ತಾ ಇರ್ತದೆ. ಗೌರ್ಮೆಂಟ್ ಜಾಬ್ಸ್ ಇರ್ಬೋದು, ಕಾರ್ಪೊರೇಟ್ ವರ್ಲ್ಡ್ ಇದು ಜಾಬ್ಸ್ ಇರ್ಬೋದು, ಹ್ಯಾಂಡಿಕ್ಯಾಪ್ಸಿಗೆ ಯಾವ ಥರ ಎಲ್ಲ ಬೇಕು ಅದನ್ನು ಈ NFB ಮಾಡ್ತಾ ಇರ್ತದೆ. ನಾನು ನೇರವಾಗಿ ಯಾವುದೇ ಹ್ಯಾಂಡಿಕ್ಯಾಪ್ಸ್ ಆರ್ ಬ್ಲೈಂಡ್ಸಿಗೆ ನಾನು ಸಪೋರ್ಟ್ ಮಾಡೋದಿಲ್ಲ. ಯಾಕಂದರೆ ಇಂಥ ಸಂಸ್ಥೆಗಳು ತುಂಬ ಉತ್ತಮವಾಗಿ ಕೆಲಸ ಮಾಡ್ತಾ ಇದೆ. ಇತ್ತೀಚೆಗೆ 2020 ನನ್ನನ್ನು ಕರೆದು ಸನ್ಮಾನ ಕೂಡ ಮಾಡಿದ್ದಾರೆ, ಫೆಲಿಸಿಟೇಷನ್ ಮಾಡಿದ್ದಾರೆ. NFB ಇಂದ ನ್ಯಾಷನಲ್ ಅವಾರ್ಡ್ ಕೂಡ ಕೊಟ್ಟಿದ್ದಾರೆ ನನಗೆ. ಅವರು ಸಪೋರ್ಟ್ ಕೊಡ್ತಾರೆ, ಯಾವುದು ಬಿಸ್ನೆಸ್ ಮಾಡಲಿಕ್ಕೂ ಸಪೋರ್ಟ್ ಕೊಡ್ತಾರೆ. ಹಾಗೆಯೇ ಸೆಲ್ಫ್ ಎಂಪ್ಲಾಯ್ಮೆಂಟ್ ಪ್ಲಸ್ ಇದು ಉದ್ಯೋಗಗಳು, ಈ ಥರ ಎಲ್ಲ ಸಪೋರ್ಟ್ ಕೊಡ್ತಾರೆ. ಇದನ್ನು ಹೆಚ್ಚಿನವರು ತಿಳ್ಕೊಳ್ಳೋದಿಲ್ಲ, ಅವರಿಗೆ ಅದರ ಬಗ್ಗೆ ಗೊತ್ತಿರೋದಿಲ್ಲ. ಅದನ್ನು ಯಾರೆಲ್ಲಾದ್ರೂ ಕೇಳಿಕೊಂಡು ಅಥವಾ ಮೀಡಿಯಾದಲ್ಲಿ ಎಲ್ಲ ಬರ್ತಾ ಇರ್ತದೆ, ಕೇಳಿಕೊಂಡು ಈ ಥರ ಮಾಡಿಕೊಂಡ್ರೆ ಅವರಿಗೂ ಅದು ಹೆಲ್ಪ್ ಆಗ್ತದೆ. ಅಂಡ್ ನೀವು ಸೊಸೈಟಿಗೆ ಒಂದು ಮೆಸೇಜ್ ಕೊಡಬೇಕಾದ್ರೆ ನಿಮ್ಮ ಮೆಸೇಜ್ ಏನಿರುತ್ತೆ ಸರ್? ನಾನೊಂದು ಸೊಸೈಟಿಗಿಂತಲೂ ಫಸ್ಟ್ ಆಫ್ ಆಲ್ ಬಿಸ್ನೆಸ್ ಪರ್ಸನ್, ಈ ಸ್ಟಾರ್ಟಪ್ಗಳು ಇರ್ತಾರೆ ಅವರಿಗೊಂದು ಮೆಸೇಜ್ ಕೊಡ್ತೇನೆ. ಇಂಪಾರ್ಟೆಂಟ್ ಆಗಿ ನನ್ನ ಪ್ರಕಾರ 3 I's ಅಂದರೆ ಒಂದು ಇನ್ವಾಲ್ವ್ಮೆಂಟ್, ಮತ್ತೊಂದು ಇಂಟ್ರೆಸ್ಟ್, ಇನ್ನೊಂದು ಇನ್ವೆಸ್ಟ್ಮೆಂಟ್. ಈ 3 I's ಒಬ್ಬ ಬಿಸ್ನೆಸ್ ಪರ್ಸನ್ಗೆ ತುಂಬ ಇಂಪಾರ್ಟೆಂಟ್. ಯಾವುದೇ ಒಂದು ಬಿಸ್ನೆಸ್ ಮಾಡೋದಾದರೆ ಅವನಿಗೆ ಅದರಲ್ಲಿ ಆಸಕ್ತಿ ಬೇಕು, ಇದನ್ನು ನಾವು ಇಂಟ್ರೆಸ್ಟ್ ಅಂತ ಹೇಳ್ತೇವೆ. ಇನ್ನೊಂದು ಇನ್ವಾಲ್ವ್ಮೆಂಟ್, ಆ ಇಂಟ್ರೆಸ್ಟ್ ಇದ್ದ ಬಿಸ್ನೆಸ್ ಮೇಲೆ ಅವನಿಗೆ ಇನ್ವಾಲ್ವ್ ಆಗಬೇಕು. ಅವನಿಗೆ ಏನೋ ಒಂದು ಜಸ್ಟ್ ಒಂದು 2 hour ಪರ್ ಡೇ ಅಥವಾ 1 hour ಈ ಥರ ಕೊಡುವಂಥದ್ದು ಅದು ಬಿಸ್ನೆಸ್ ಮೇಲೆ ಬರೋದಿಲ್ಲ. ಫುಲ್ಲಿ ಅವನು ಇನ್ವಾಲ್ವ್ ಆದರೆ ಮಾತ್ರ ಅವನು ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಇದೆ. ಹಾಗೆಯೇ ಥರ್ಡ್ ಪಾಯಿಂಟ್ ಇರುವಂಥದ್ದು ಇನ್ವೆಸ್ಟ್ಮೆಂಟ್. So I hope you all enjoyed. Until next time, bye bye. Take care. Thank you. Okay, thank you madam. Thank you to all.